ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ ಓದುವ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಆಮೇನ್. ನಾವೆಲ್ಲರೂ ನುಡಿಯುವ, हम उच्चार करेंगे. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲು ಆರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಆಮೇನ್. ಯೇಸು ಸ್ವಾಮಿನ ಯಾರು ಹಿಂಬಾಲಿಸ್ತಾರೆ ಅವರೇನಾಗ್ತಾರೆ? ಜೀವ ಕೊಡುವ ಬೆಳಕನ್ನು ಹೊಂದುವರು. ಆ ಜೀವ ಕೊಡುವ ಬೆಳಕನ್ನು ನಾವು ಹೊಂದಿದ್ದೇವಾ? ಜೀವ ಕೊಡುವ ಬೆಳಕನ್ನು ನಾವು ಹೊಂದಿದ್ದೇವಾ? ಇದ್ದೀರಾ ಇಲ್ಲಿ? ಎಂಥ ಪ್ರಶ್ನೆ ಹಾಕ್ತಾರ ಸೇವಕರು. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಸಹೋದರ ಸಹೋದರಿಯರೇ, ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದೇವಾ? ನಾವು ಜೀವ ಕೊಡುವ ಬೆಳಕಾಗಿದ್ದೇವಾ? ಆವಾಸಿಲ್ಲ. ಸ್ವಲ್ಪ ಸ್ಲೋ ಬರ್ತಾ ಇದೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬನ್ನಿ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ. ಒಂದು ನಿರೀಕ್ಷೆಯಿಂದ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾನೆ. ನಮ್ಮ ಮೇಲೆ ನಿರೀಕ್ಷೆ ಉಂಟಾ ದೇವರಿಗೆ? ಯೇಸು ಸ್ವಾಮಿಗೆ ನಮ್ಮ ಮೇಲೆ ನಿರೀಕ್ಷೆ ಉಂಟಾ? 14ನೇ ವಚನದಲ್ಲಿ ಹೇಳ್ತಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು. ಎಲ್ಲಿ ಕಟ್ಟಿವೋ? ನಾವು ಹೆಂಗಿದ್ದೇವೆ ಗ್ರಹಿಸ್ತಾ ಇದ್ದೀರಾ? ಎಷ್ಟು ಜನ ಬೆಳಕಾಗಿದ್ದೀರಿ? ಎಷ್ಟು ಜನ ಲೋಕಕ್ಕೆ ಬೆಳಕಾಗಿದ್ದೀರಿ? ಕಿತನೆ ಲೋಗು. ಹಸಿವೆ ಆಗ್ತಾ ಇದ್ದೀರಿ? You are the light of the world. A city set on the hill cannot be hidden, nor do people light a lamp and put it under the basket, but on a stand, and it gives light to all in the house. In the same way, let your light shine before others. ಹೌದಾ? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು, ಗುಡ್ಡದ ಮೇಲೆ ಕಟ್ಟಿರುವ ಊರಾಗಿದ್ದೀರಿ. ಅದು ಮರೆಯಾಗಿರಲಾರದು. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಎತ್ತರದಲ್ಲಿಟ್ಟರೆ ಅದು ಮನೆಯಲ್ಲಿರುವವರೆಲ್ಲರಿಗೂ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಯಾರು ಪ್ರಕಾಶಿಸ್ತೀರಿ ಇವತ್ತು? ನಿಮ್ಮ ಬೆಳಕನ್ನ ಯಾರು ಪ್ರಕಾಶಿಸ್ತೀರಿ? ಕದೀತಾನೆ ಸೈತಾನ, ವಚನ ಕದೀತಾನೆ. ಬೆಳಕಾಗಿದ್ದೇವಾ ನಾವು? ಲೋಕಕ್ಕೆ ನಾವು ಬೆಳಕಾಗಿದ್ದೇವಾ? ತೋರಿಸ್ರಿ ಅಂತಾನೆ. ನಿಮ್ಮ ಬೆಳಕನ್ನು ತೋರಿಸ್ರಿ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ, ಜನರ ಮುಂದೆ ನಿಮ್ಮ ಬೆಳಕು ಪ್ರಕಾಶಿಸಿದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಆಮೇನ್. ಮಾಡ್ತೀರಾ? ಬೆಳಕನ್ನು ಪ್ರಕಾಶಿಸ್ತೀರಾ?
ಕ್ಯಾನ್ ಎನಿಬಡಿ? ನಾವು ದೊಡ್ಡ ಜವಾಬ್ದಾರಿ ಉಂಟು. ಇದು ಯೇಸು ಕ್ರಿಸ್ತನು ನಮ್ಮ ಮೇಲೆ ಇಟ್ಟಂತಹ ನಿರೀಕ್ಷೆ. ये प्रभु की निरीक्षा है हम पर. प्रभु कह रहा है कि तुम जगत की ज्योति हो. कहाँ के? तुम्हारे गली का नहीं. ಗಲ್ಲಿಯಲ್ಲಿ ಹೇಳಲಿಲ್ಲ, ನಿಮ್ಮ ಏರಿಯಾದ ಹೇಳಲಿಲ್ಲ ಯೇಸು ಸ್ವಾಮಿ. ನೋಡಿ, ನಾನು ತಪ್ಪಾಗಿ ಓದ್ತಾ ಇದ್ದೇನೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಹೌದೇನ್ರಿ? ನನ್ನ ಪಾಸ್ಟರ್ ನನಗೆ ಹೇಳಿಲ್ರಿ. ನಿಜವಾಗ್ಲೂ ಇವತ್ತೇನ ದೊಡ್ಡ ಪ್ರಶ್ನೆ. ಕ್ಯಾ ಹಮ್ ಇಸ್ ಜಗತ್ ಕೆ ಜ್ಯೋತಿ ಹೈ? ಈ ಜಗತ್ತಿಗೆ ಜ್ಯೋತಿಯಾಗಿದ್ದೇವ ನಾವು? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಜಗತ್ತಿಗೆ ಬೆಳಕಾಗಿದ್ದೀರಿ. ಯಾಕಂದ್ರೆ ನೀವು ನನ್ನ ಶಿಷ್ಯರಾಗಿದ್ದೀರಿ. ನನ್ನನ್ನು, ಯೇಸು ಸ್ವಾಮಿಯನ್ನು ಅನುಸರಿಸುವನು ಲೋಕಕ್ಕೆ ಜೀವ ಕೊಡುವ ಬೆಳಕು ಆತನಲ್ಲಿ ಬರ್ತದೆ. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಅನುಸರಿಸುವನು ಜೀವ ಕೊಡುವ ಬೆಳಕನ್ನು ಹೊಂದೆ. ಬೆಳಕನ್ನು ಹೊಂದಿದ್ದೀರಾ? ಬೆಳಕನ್ನು ಹೊಂದಿದ್ದೀರಾ? ಎಲ್ಲಿದೆ ಬೆಳಕು? ಇಸ್ ಇಟ್ ನಾಟ್ ಸ್ಯಾಡ್? ಬೇಜಾರಾಗುವಂತ ವಿಷಯ ಅಲ್ವಾ? ಯೇಸು ಸ್ವಾಮಿ ಏನ್ ನಿರೀಕ್ಷೆ ಮಾಡ್ತಾ ಇದೆ ನಮ್ಮಿಂದ? ನಿರೀಕ್ಷೆ ಇಟ್ಟಿದ್ದಾನ ಯೇಸು ಸ್ವಾಮಿ? ನಿರೀಕ್ಷೆ ಇಟ್ಟಿದ್ದಾನೆ ಇಲ್ರಿ? ದಯವಿಟ್ಟು ಇಲ್ಲೇ ರೀಪ, ನಾನು ಒಬ್ಬನೇ ಮಾತಾಡಬಾರ್ದು. ನೀವು ನನಗೆ ರೆಸ್ಪಾನ್ಸ್ ಮಾಡದೇ ಇದ್ರೆ ನನಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕ್ರಿಸ್ತನಂತೆ ಜೀವಿಸ್ಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನ? ಹೌದಾ? ಯೇಸು ಸ್ವಾಮಿ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ಮುಂದೆ ಏನು ಹೇಳ್ತಾ ಇದ್ದಾನೆ? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಕ್ರಿಸ್ತನಂತೆ ಜೀವಿಸ್ಲಿಕ್ಕೆ ನಮ್ ಕರೆದಿದ್ದಾನೆ. ಯೇಸು ಸ್ವಾಮಿ ಹೆಂಗ್ ಜೀವಿಸಿದ ಅದೇ ರೀತಿಯಲ್ಲಿ ಜೀವಿಸ್ಲಿಕ್ಕೆ ನಮ್ ಕರೆದಿದ್ದಾನೆ. ಅದಕ್ಕೆ ಹೇಳ್ತಾನೆ, ನಂಬಿ ದೀಕ್ಷಾಸ್ಥಾನ ಹೊಂದಿದವನು ರಕ್ಷಣೆ ಹೊಂದುವನು. ನಂಬುವರ ಮೂಲಕ ಈ ಸೂಚಕ ಕಾರ್ಯಗಳು ಉಂಟಾಗ್ತವೆ. ನನ್ನ ಹೆಸರಿನಲ್ಲಿ ಏನ್ ಬಿಡಿಸ್ತಾರೆ? ನೆಲ್ಲಿಕಾಯಿ. ನನ್ನ ಹೆಸರಲ್ಲಿ ದೆವ್ವಗಳನ್ನು ಬಿಡಿಸೋರು. ನಾವು ದೆವ್ವ ಬಿಡಿಸ್ಬೇಕ್ರಿ. हमको भूते भगाना है, भगा रहे हम लोग, क्या उसको ढो के चल रहे? ಸೈತಾನನ್ನ ಬಿಡಿಸೋರಾಗಬೇಕು. ನೀವು ರೋಗಿಗಳ ಮೇಲೆ ಕೈ ಇಡಲು ರೋಗವು ನೀಗುವುದು. ನಾವು ರೋಗಗ್ರಸ್ತರಾಗಿದ್ದೇವೆ. ಹೌದಾ? ಎಷ್ಟು ದೇವರ ವಚನಕ್ಕೆ ಮತ್ತು ದೇವರ ವಾಗ್ದಾನಕ್ಕೆ ನಾವು ಎಷ್ಟು ದೂರವಾಗಿದ್ದೇವೆ ನೋಡ್ರಿ. ದೂರ ಆಗಿದ್ದೇವಾ? ಕ್ರೈಸ್ತರು ಹೆಂಗಿರ್ಬೇಕು? ಕ್ರೈಸ್ತರು ಹೆಂಗಿರ್ಬೇಕು? ಯೇಸು ಸ್ವಾಮಿನ ನಂಬಿದಂತ ಶಿಷ್ಯರು ಹೆಂಗಿರ್ಬೇಕ್ರಿ? ಯಾರಂಗಿರ್ಬೇಕು? ಯಾರಂಗಿರ್ಬೇಕು? ಮಾತಾಡ್ರಿ ವಾ. ಕ್ರಿಸ್ತನಂತೆ ಜೀವಿಸ್ಬೇಕು. ಯೇಸು ಸ್ವಾಮಿ ಹೆಂಗೆ ಜೀವಿಸ್ತಾ ಇದ್ದೇವೆ ನಾವು? स्वामी हेंगे जीविस्ता है देवा? ये सबसे बड़ी चैलेंज है. इस सभा के लिए चैलेंज है. प्रभु बात कर रहा है, सभा को बात कर रहा है. ಈ ಸಭೆ ಕ್ರಿಸ್ತಂದ. ಕ್ರಿಸ್ತನವರು ಕ್ರಿಸ್ತನಂತೆ ಜೀವಿಸ್ಬೇಕು. ಯೇಸು ಸ್ವಾಮಿ ಅಂತೆ ಜೀವಿಸ್ತಾ ಇದ್ದೇವೆ ನಾವು. ಹೌದಲ್ಲ? ವಚನ ಹೆಂಗೆ ಹೇಳ್ತದ? ಕ್ರಿಸ್ತನಂತೆ ಜೀವಿಸ್ತಾ ಇದ್ದೇವಾ? Are we living like Jesus Christ? ಸೀರಿಯಸ್ ಮಾತಾಡ್ತೀರಿ ಬ್ರದರ್? ಸೊ ಒಳ್ಳೇದೇನಾದ್ರೂ ಹೇಳ್ರಿ. ಹಾಡಿದ್ವಿ, ಚೆನ್ನಾಗಿ ಹಾಡುಗಳು ಚೆನ್ನಾಗಿದ್ವಿ. ಹೌದಾ? 100ಕ್ಕೆ ಸಮಾನ. ನಿನ್ನ ನೆರಳಾಗಿ ನಾನು ಜೀವಿಸ್ತೇನೆ ಅಂತೇಳಿ ಸುಳ್ಳಾಗಿ ಹಾಡಿತೀವಿ. ಹೌದಲ್ಲ ಸಿಸ್ಟರ್? ಎಷ್ಟೋ ಬಾರಿ ನಾವು ಹಾಡಲ್ಲಿ ಸುಳ್ಳಾಗಿ ಹಾಡ್ತೇವೆ.
ಹಾಡಿಗೆ ನಮಗೆ ಭಾಳ ದೂರ, ದೇವ್ರ ವಚನಕ್ಕೆ ನಮಗೆ ಭಾಳ ದೂರ ಇರ್ತದೆ. ನಿಜವಾಗ್ಲೂ ಇವತ್ತಿನ ದಿವಸ ಈ ವಚನದ ಮೂಲಕ ದೇವರು ಮಾತಾಡ್ತಾ ಇದ್ದಾನೆ. ಗಂಭೀರವಾಗಿ ನೋಡು, ಯೇಸು ಸ್ವಾಮಿ ಬರುವ ಈ ಸಮಯ ವಾಗ್ದಾನ ಮಾಡಿ ಎಷ್ಟು ವರ್ಷ ಆಯ್ತು. ನಿಮ್ಮ ತಪ್ಪಲ್ಲ ಅದು, ನಿಮ್ಮ ಆತ್ಮಿಕ ಪರಿಸ್ಥಿತಿ ನಿಮ್ಮ ಸಭಾಪಾಲಕರ ಮೇಲೆ. ಯಾಕೆಂದ್ರೆ ಸಭಾಪಾಲಕನು ಸಭೆಗೆ ಮಾದರಿ. ಹೌದೋ ಅಲ್ಲ? ಯೇಸು ಸ್ವಾಮಿ ತರ ಜೀವಿಸ್ತಾ ಇದ್ದೇವ ನಾವು? ಹಂಗ್ಯಾಂಗಾಗ್ತೈತೆ ಬಿಡ್ರಿ. ಕಾಂಪ್ರಮೈಸ್ ಕ್ರಿಶ್ಚಿಯನ್ಸ್. ಎದೆ ತಟ್ಟಿ ಜೀವಿಸ್ಲಿಕ್ಕೆ ಯಾರಿಗ ಮನಸ್ಸುಂಟು? ಯೇಸು ಸ್ವಾಮಿ ತರ ಎದೆ ತಟ್ಟಿ ನಾನು ಯೇಸು ಸ್ವಾಮಿ ತರ ಜೀವಿಸ್ತೇನೆ ಅಂತ ಹೇಳ್ಬಿಟ್ಟು ಯಾರಿಗೆ ಧೈರ್ಯ ಉಂಟು? ಎದ್ನಿದ್ರಿ. ಒಬ್ಬರು ನಿಂತರೆ ಸಾಕು, ನನಗೆ ನಾನು ಪಟ್ಟಂತ ಪ್ರಯಾಸ ವ್ಯರ್ಥ ಆಗಲಿಲ್ಲ ಅಂತ ತಿಳ್ಕೊತೇನೆ. ಯೇಸು ಸ್ವಾಮಿ ತರ ಜೀವಿಸ್ತೀರಾ? ಇವತ್ತಿನ ದಿವಸ ಸಭೆಯಲ್ಲಿದ್ದಂಥ ಕ್ರೈಸ್ತರಿಗೆ ನೋಡಿದ್ರೆ ಹೆಂಗೆ ಅನ್ನಿಸ್ತದೆ? सभा में एक बार नजर डालोगे कैसे है क्रिश्चियन रहेंगे. ಒಂದು ಸಮಯ ಉಂಟು. एक समय के लिए हम ಹೌದಾ, LKG ಇರ್ತೇವೆ, ನಂತರ ಅಪ್ಪರ್ KG ಬರ್ತೇವೆ, ನಂತರ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್. 12 ವರ್ಷದಲ್ಲಿ 10th ಸ್ಟ್ಯಾಂಡರ್ಡ್ಗೆ ಬಂದ್ಬಿಟ್ಟಿರ್ತೇವೆ. ಆದರೆ ಕ್ರೈಸ್ತರು ಎಷ್ಟೋ ಜನ ರೋಗಗ್ರಸ್ತರಾಗಿದ್ದಾರೆ, ಭೂತಬಾಧಿತರಾಗಿದ್ದಾರೆ. ದೇವ್ ಬಿಡಿಸೋದು ಹೋಗಲಿ, ಇನ್ನು ಬಿಡಿಸ್ಕೊಳ್ಳುವ ಕ್ಯೂದಲ್ಲೇ ನಿಂತಿದ್ದಾರೆ. ಸही है ना? करेक्शन करना है हमको, क्या देखते रहने का? ನಾವು ನೋಡ್ತಾ ಇರ್ಬೇಕಾ ನಿಸ್ಸಹಾಯಕರಾಗಿ ಏನ್ ನಡೀತಾ ಇದೆ ದೇವ್ರ ರಾಜ್ಯದಲ್ಲಿ? ದೇವ್ರ ರಾಜ್ಯ ಕಟ್ಟುವುದು ಅಂದ್ರೇನು? ದೇವ್ರ ರಾಜ್ಯವನ್ನು ಕಟ್ಟುವುದಂದ್ರೇನು? ನಾವು ದೇವ್ರ ರಾಜ್ಯವನ್ನು ಕಟ್ತಾ ಇದ್ದೇವಾ? ವಾಟ್ ಈಸ್ ಅವರ್ ಪ್ರಯಾರಿಟೀಸ್? ಯೇಸು ಸ್ವಾಮಿ ಬರುವಂತ ಸಮಯ ಬಾಗಿಲು ಬಳಿಯಲಿದೆ. ಏನಾಗಿದ್ದೇವೆ ನಾವು? ವಾಟ್ ವಿ ಆರ್? ನೋಡಿ, ವಚನ ಓದುವ. 3ನೇ ವಚನದಿಂದ ಓದುವ. ಪೇತ್ರನ ಪತ್ರಿಕೆ, 1ನೇ ಪತ್ರಿಕೆ, 1ನೇ ಅಧ್ಯಾಯ, 3ನೇ ವಚನ. ಫಸ್ಟ್ ಪೀಟರ್, 1st chapter, verse 3 onwards. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾಕರುಣಾ ಅನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಗಳನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಹೌದೇನ್ರಿ? ಈ ನಿರೀಕ್ಷೆ ನಮ್ಮಲ್ಲಿ ಉಂಟಾ? ಈ ನಿರೀಕ್ಷೆ ನಮ್ಮಲ್ಲಿ ಉಂಟಾ? ಮುಂದಿನ ವಾರದಲ್ಲಿ, ನಾಳೆಯಿಂದ ಕಂಟಿನ್ಯೂಸ್ ವಚನ ಕೊಡ್ತೇನೆ, ರಜೆ ಮಾಡೋದಿಲ್ಲ. ಮಧ್ಯದಲ್ಲಿ ನಾನು ಕೆಲವೊಂದು ವಿಷಯದಲ್ಲಿ ಬೇಜಾರು ಮಾಡ್ಕೊಂಡಿದ್ದೆ, ಕೆಲವೊಂದು ಕಡೆ ಹೋಗುವಂತ ಪರಿಸ್ಥಿತಿ ಬಂತು ನನಗೆ. ನಿನ್ನೆ ಇವತ್ತಿನ ಬೆಳಗಿನ ಜಾವದಲ್ಲಿ ದೇವ್ರು ಹೇಳ್ತಾ ಇದ್ದಾನೆ, ವಚನ ಕೊಡು ಕೆಲಸ ನೀ ಮಾಡು. ಪ್ರತಿ ದಿವಸ ವಚನ ಕೊಡುವಂತ ಕೆಲಸ ನೀ ಮಾಡು, ಅದ್ ನಿನ್ನ ಕೆಲಸ. ಅದನ್ನ ನಿಲ್ಲಿಸ್ಬೇಡ ಅಂತ ಹೇಳ್ತಾ ಇದ್ದಾನೆ.
ನೋಡಿ, ಎಂಥ ನಿರೀಕ್ಷೆ! ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು, ಅಂದರೆ ನಿತ್ಯ ಜೀವದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ಗಟ್ಟಿ ಆಮೇನ್ ಅಂತ ಹೇಳಬೇಕು. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ದೇವರು ನಮ್ಗೆ ಕಾಯ್ತಾ ಇದ್ದಾನೆ, ಬಿದ್ದು ಹೋಗದಂತೆ ನಮಗೋಸ್ಕರ ಕಾಯ್ತಾ ಇದ್ದಾನೆ. 6ನೇ ವಚನ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಪರೀಕ್ಷೆಗಳಲ್ಲಿ, ಕಷ್ಟಗಳಲ್ಲಿ ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. थोड़े समय तक हमको दुख है, लेकिन आगे का सोचो तो खुश हो जाएंगे. ನಿತ್ಯ ಜೀವದ ನಿರೀಕ್ಷೆ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರ ಬೆಂಕಿಯಲ್ಲಿ ಹಾಕ್ತಾರಲ್ಲ ಶುದ್ಧಕ್ಕೆ ಮಾಡಲಿಕ್ಕೆ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಆಮೇನ್. ಯೇಸು ಸ್ವಾಮಿ ಬಂದಾಗ ನಮಗೆ ಉಂಟಾಗಬೇಕು ಏನು? ಕೀರ್ತಿ, ಪ್ರಭಾವ, ಮಾನ, ಮಹಿಮೆ ಆಗಬೇಕು. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೋಡಿದ್ದೀರಿ ಯೇಸು ಸ್ವಾಮಿನ? ಯೇಸು ಸ್ವಾಮಿ ನೋಡಿದ್ದೀರಾ? ಕ್ಯಾಲೆಂಡರ್ ನೋಡಬೇಡ್ರಿ, ಅದು ಸುಳ್ಳು. ಕ್ಯಾಥೋಲಿಕ್ ಸಭೆ ಕೊಟ್ಟಂಥ ಚಿತ್ರ ಅದು. ಇಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ, ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಶಕ್ಯವಾದ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಆಮೇನ್. 5ನೇ ಅಧ್ಯಾಯಕ್ಕೆ ಬನ್ನಿ. ಸಭಾಪಾಲಕರಿಗೆ ಪೇತ್ರ ಬರಿತಾ ಇದ್ದಾನೆ, ಸಭೆಯ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನೂ ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಮಂದೆ ಅಂದ್ರೇನು? ಹಿಂಡು. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿರುವ ಸಭೆಗಳ ಮೇಲೆ ದೊರೆತನ ಮಾಡುವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ. ಸಭಾಪಾಲಕರಿಗೆ ಹೇಳ್ತಾ ಇದ್ದಾನೆ, ಹಿರಿಯ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಸರಿಯಾಗಿ ನಡೆಸಿದ್ರೆ ಮಾತ್ರ ಅಲ್ಲ, ಸಭೆಯನ್ನು ಕ್ರಮಬದ್ಧವಾಗಿ ನಡೆಸಿದರೆ, ಸಭೆಯನ್ನು ಕಾಯುವುದು, ಸಭೆ ಕುರಿಗಳಿಗೆ ಯೋಗ್ಯ ಆಹಾರವನ್ನು ಕೊಡುವುದು, ಸಜೀವ ವಾಕ್ಯಗಳನ್ನು ಬಿತ್ತರೆ ಮಾತ್ರ ನಾವು ಹೊಸದಾಗಿ ಹುಡ್ತೇವೆ. ಸದಾ ಜೀವವುಳ್ಳ ವಾಕ್ಯ ನಿಮ್ಮಲ್ಲಿ ಬಿತ್ತರೆ ಮಾತ್ರ ನೀವು ಹೊಸದಾಗಿ ಹುಡ್ತೀರಿ. ಇಲ್ಲಾಂದ್ರೆ ಪವಿತ್ರಾತ್ಮ ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ ನಿಮಗೆ. ಸಾಮ್ಯದಲ್ಲಿ ನುಡಿದಿದ್ದನ್ನ ನೀವು ನುಡಿದು ಬಿಟ್ರೆ ಏನಾಗೋದಿಲ್ಲ. ಕುರಿಗಳಿಗೆ ಆಹಾರ ಅಲ್ಲ ಅದು. ವಚನಗಳ ಗೂಢಾರ್ಥ ಗೊತ್ತಾಗ್ಬೇಕು. ಆ ವಚನಗಳ ಗೂಢಾರ್ಥ ಇದ್ದಾಗ ಮಾತ್ರ ನಿಮ್ಗೆ ಲಾಭ ಸಿಗ್ತದೆ. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದೀವಲ್ಲ, ಆ ಕೊರಿಂಥಿಯನ್ ಗ್ರಂಥದಲ್ಲಿ ಬರೆದಿರುವಂಥ ವಚನ का गुड़ार जब भी प्रकट होता है, ಪತ್ರಿಕೆಗಳು ಕೂಡ ನಾವು ಕಲಿಬೇಕು. ಪತ್ರಿಕೆಗಳು ಕೂಡ ನಮಗೆ ಪತ್ರಿಕಾ ಪೌಲ್ನೇ ಲೇಖ है, ಆತನು ತನ್ನ ಮನೋಭಾವನೆ ಅಂದರೆ ಆತನ ಮೈಂಡ್ ಸೆಟ್ ಹೆಂಗಿದೆ ಒಂದು,
ದೇವರಾತ್ಮನ ಆಲೋಚನೆ ಮತ್ತು ಅವನ ಆಲೋಚನೆ ಒಂದೇ ಆಗಿತ್ತು. ಕರ್ತನ ಸಂಸರ್ಗದಲ್ಲಿರೋನು ಆತನೊಂದಿಗೆ ಒಂದೇ ಆತ್ಮ ಆಗಿದ್ದಾನೆ. ಸೇವಕರು ನುಡಿಯೋದು, सेवक जो बोलता है वो किसका सोच है? परमेश्वर का सोच है, पवित्र आत्मा का सोच है. अगर हमारा सोच उससे नहीं जुड़ता है, पवित्र आत्मा से नहीं जुड़ता है, समझने के लिए मुश्किल होता है. हम सो जाते हैं सभा में. ದೇವರ ವಚನಗಳು ನಾವು ದೇವರ ಆತ್ಮನು ನಮಗೆ ಸಹಾಯ ಮಾಡದೇ ಇದ್ರೆ ನಾವು ಮಲ್ಕೊಂಡ್ಬಿಡ್ತೇವೆ. ಸೈತಾನ ಮಲಗಿಸ್ಬಿಡ್ತಾನೆ. ನೀ ಸಭೆಯಲ್ಲಿ ಕುಂತು ಏನು ಕಲ್ತಿ ಅಂದ್ರೆ ಗೊತ್ತಿಲ್ಲ. ವಚನ ಕದೀತಾನಂತ ಯೇಸು ಹೇಳ್ತಾನೆ. ಸೈತಾನ ನಿಮ್ಮ ಹೃದಯದಿಂದ ವಚನಗಳನ್ನು ಕದೀತಾನೆ. ಗ್ರಹಿಸ್ತಾ ಇದ್ದೀರಾ? ನೋಡಿ, ದೇವ್ರು ನಮ್ಗೆ ಕರೆದಿದ್ದೇನೋ, ನಾವು ಮಾಡ್ತಾ ಇರೋದೇನೋ, ಇದನ್ನು ಇವತ್ತಿನ ದಿವಸ ನಿಜವಾಗಲೂ ಗಂಭೀರ ವಿಷಯಗಳನ್ನು ದೇವರು, ನಾವು ಕ್ರಿಸ್ತನಂತೆ ಬೆಳಕಾಗ್ಲಿಕ್ಕೆ ಸಮರ್ಥರಾಗಿದ್ದೇವೆ. ಆಮೇನ್. ಯೇಸು ಸ್ವಾಮಿನೇ ಹೇಳ್ಯಾನ, ನನ್ನನ್ನು ಅನುಸರಿಸೋನು ಜೀವ ಕೊಡೋ ಬೆಳಕನ್ನು ಹೊಂದೋನು, ನೀವು ಲೋಕಕ್ಕೆ ಬೆಳಕಾಗ್ತೀರಿ. ಬೆಳಕಾಗಿದ್ದೀರಿ ಅಂತ ಹೇಳಿದ್ದಾನೆ. ಆ ಬೆಳಕಿನ ಕಾರ್ಯಗಳು ನಾವು प्रदर्शन ಮಾಡಬೇಕು. वी हैव टू डेमोन्स्ट्रेट द पावर ऑफ गॉड. परमेश्वर का शक्ति का प्रदर्शन हमको करना है, तभी जाकर हम बोल सकते हैं कि हम इस जगत के ज्योति है. ಹೌದಾ? ದೇವರ ರಾಜ್ಯ ಯಾವುದರ ಮೇಲೆ ಅವಲಂಬಿಸಿದೆ? ದೇವರ ಶಕ್ತಿಯ ಮೇಲೆ ಆಧಾರಗೊಂಡಿದೆ, बातों में नहीं. परमेश्वर की शक्ति पर आधार है. जब तक हम पवित्र आत्मा का शक्ति प्रदर्शन नहीं करेंगे हमारे द्वारा, ನಮ್ಮ ಮೂಲಕ, ಎಲ್ಲಿಟ್ಟಿದ್ದಾನೆ? ಎಲ್ಲಿದೆ ಶಕ್ತಿ? ಎಲ್ಲಿಂದ ಬರ್ತದ? ಆ ಶಕ್ತಿ ಎಲ್ಲಿಂದ ಬರ್ತದ? ದೇವ್ರ ಶಕ್ತಿ ಎಲ್ಲಿಂದ ಬರ್ತದ? ಎರಡನೇ ಕೊರಿಂಥಿಯನ್ 4ನೇ ಅಧ್ಯಾಯ 7ನೇ ವಚನ. ಬಲಾಧಿಕತ್ವವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು. ಅಧಿಕವಾದ ಬಲ, ಬಲಾಧಿಕತೆ ಅಂದರೆ ಶ್ರೇಷ್ಠವಾದ ಬಲ ಯಾರ್ದು? ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕದಂತೆ ಇದ್ದಂಥ, ಮಣ್ಣಿಗೆ ಸೇರುವಂಥ ಈ ಶರೀರ. ನಮ್ಮ ಶರೀರ ಮಣ್ಣಿಗೆ ಸೇರ್ತದ? ಈ ನಿಕ್ಷೇಪವು ಮಣ್ಣಿನ ಘಟಕದಲ್ಲಿ ನಮಗುಂಟು. ದೇವರಲ್ಲಿಟ್ಟಾನ ಶಕ್ತಿ. ದೇವರು ಆ ಶಕ್ತಿಯಲ್ಲಿಟ್ಟಾನ, ಈ ಮಣ್ಣಿನ ಘಟಕದಲ್ಲಿಟ್ಟಾನ. ದೇವರ ಶಕ್ತಿಯಲ್ಲಿಟ್ಟಾನ. ನಾವು ಪ್ರಾರ್ಥನೆ ಮಾಡಿದಾಗ ಆ ಶಕ್ತಿ ಹೊರಗೆ ಬೀಳ್ತದ. ಅದನ್ನೇ ಯೇಸು ಸ್ವಾಮಿ ಹೇಳಿದ್ದು, ನೀವು ರೋಗಿಗಳ ಮೇಲೆ ಕೈ ಇಡಲು ರೋಗಿಯು ಗುಣ ಹೊಂದವನು. ಆಮೇನ್. ಗ್ರಹಿಸ್ತಾ ಇದ್ದೀರಾ? ಯಾವಾಗ ಬೆಳಕಾಗ್ತೀವಿ ನಾವು? ಯೇಸು ಸ್ವಾಮಿ ಥರ ಆಗ್ಬೇಕಲ್ಲ. ನಾವು ಯೇಸು ಸ್ವಾಮಿ ಥರ ಆಗ್ಬೇಕಾ? ಅಥವಾ ಬರೀ ಸಂಡೇ ಬಂದು ಪ್ರೇಸ್ ದ ಲಾರ್ಡ್ ಹೇಳಿ ಮತ್ತೆ ಮನೆಗೆ ಹೋಗೋದು? ಇದು ಕ್ರಿಸ್ತನ ಜೀವನನ? ಕ್ರಿಸ್ತಿಯ ಜೀವನ ನೈ. ಪ್ರಭು ಕೆ ಮಾಫಿಕ್ ಹಮ್ಕು ಜೀನಾ ಹೈ ಹರ್ ಹಾಲತ್ ಮೈ. ಏನ್ ಮಾಡ್ತಾ ಇದ್ದೇವೆ ನಾವು? ಯೇಸು ಸ್ವಾಮಿ ಏನ್ ಮಾಡಿದ? ತನ್ನ ಅವಶ್ಯಕತೆಗೆ ಏನ್ ಮಾಡಿದ? ಸುಂಕದವರು ಬಂದು ಕೇಳ್ತಾ ಇದ್ರು ಪೇತ್ರನಿಗೆ, ನಿಮ್ಮ ಗುರು ಸುಂಕ ಕಟ್ಟುವುದಲ್ವೋ, ದೇವಾಲಯದ ಸುಂಕ ಕಟ್ಟುವುದಿಲ್ಲ ಅಂತ. ಯೇಸು ಸ್ವಾಮಿ ಗೊತ್ತಾಯ್ತು. ಪೇತ್ರನ ಕರಿತಾನೆ, ಹೋಗು ಗಾಳ ಹಾಕು, मछली पकड़ जाकर और उसके मुंह में जो सिक्का आता है लेकर मेरे लिए और तेरे लिए टैक्स भर दे. कैसा किया? कैसे करेंगे? कितने लोग इकट्ठा हुए थे, 3 दिन से भूखे थे. प्रभु सोचा कि अगर मैं ऐसा ही भेजो, ये लोग गिर जाएंगे रास्ते पे, कमजोर होकर गिर जाएंगे, क्योंकि 3 रात से वचन सुन रहे, उनको मालूम तक नहीं है. ಗ್ರಹಿಸ್ತಾ ಇದ್ದೀರಾ? ಪ್ರಾರ್ಥನೆ ಮಾಡಿ ಇದ್ದದ್ರಲ್ಲಿ ಪ್ರಾರ್ಥನೆ ಮಾಡಿದಾಗ ಅದರಲ್ಲಿ ಏನು ಬಂತು? ಸಮೃದ್ಧಿ ಬಂತು. ಸಿಸ್ಟರ್ ಹೇಳಿದ್ರಲ್ಲ, ಎಷ್ಟು 11 ತಿಂಗಳು ಗ್ಯಾಸ್, 11 ತಿಂಗಳು ಗ್ಯಾಸ್ ಖಾಲಿ ಆಗೋದಿಲ್ಲ. ಸಿಸ್ಟರ್ ನೀವು ಎಷ್ಟು ತಿಂಗಳಂದ್ರೆ? ಮೊದಲು
ಎಣ್ಣೆ ಡಬ್ಬಿ ತಿಂಗಳಿಗೆ 2 ಎಣ್ಣೆ ಡಬ್ಬಿ 15 3 ತಿಂಗಳಿಗೆ 2 ಡಬ್ಬಿ ಹೋಗ್ತಿದ್ದು. ಕರೆಕ್ಟ್ ಅಲ್ಲ? 15 ಲೀಟ್ರ್ ಅಂದರೆ 30 ಲೀಟ್ರು 3 ತಿಂಗಳಿಗೆ ಬೇಕಾಗಿತ್ತು. ಅಂದರೆ ತಿಂಗಳಿಗೆ 10 ಲೀಟ್ರು, ತಿಂಗಳಿಗೆ 10 ಲೀಟ್ರು ಲೆಕ್ಕ ಮಾಡತ್ತೀವಿ ನಾವು. ಈಗ ಎಷ್ಟು ಬರ್ತಾ ಇದೆ ಏನ್ರಿ? 4 ತಿಂಗಳಿಗೆ 1 ಹೋಗಿದೆ. ಅಂದರೆ 8 ತಿಂಗಳು. 3 ತಿಂಗಳು ಬರೋದು 8 ತಿಂಗಳು ಬರ್ತದ. ಎಷ್ಟು ಪಟ್ಟಾಯ್ತು? ಇದೆಲ್ಲಿಂದ ಸಾಮರ್ಥ್ಯ? ಈ ಸಾಕ್ಷಿಗಳು ದೇವರಿಗೆ ಮಹಿಮೆ ಪಡಿಸ್ತವೆ. ಹೌದಾ? ದೇವರು ನಮ್ಮನ್ನ ಶ್ರೀಮಂತರಾಗಿ ಮಾಡ್ತಾ ಇದ್ದಾನೆ. ಇದೊಂದೇ ಅಲ್ಲ ಮಾರ್ಗ. ಸಿಸ್ಟರ್ಸ್, ಹೊಸದಾಗಿ ಬಂದವ್ರಿಗೆ ಹೇಳ್ತಾನೆ, ಸಿಲಿಂಡರ್ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿರಿ. ಬಂದಿದ್ದ ದಿವಸನೇ ಯೇಸು ಕ್ರಿಸ್ತನ ನಾಮದಲ್ಲಿ 3 ತಿಂಗಳು ನಡೀಲಿ. ಇದು 1 ತಿಂಗಳು ಬರೋದು 3 ತಿಂಗಳು ಬರ್ತದೆ. ಎಷ್ಟು ಬಂತು ನಿಮಗೆ? ಮನೆ ಯಜಮಾನ ತಂದು ಕೊಡ್ತಾನೆ, ತಿಂಗಳು ಖರ್ಚು ತಗೋ ಅಂತ 10,000. ಮೊದಲು 10,000 ತಿಂಗಳಿಗೆ ಮತ್ತೆ ಖಾಲಿ ಆತಿರಿ ಅಂತ ಹೇಳ್ತಿದ್ರಿ, ಹೌದಾ? ಈಗ ಆ 10,000 3 ತಿಂಗಳು ಬರ್ತದೆ. ನೆಕ್ಸ್ಟ್ 2 ತಿಂಗಳದ್ದು ನಿಮಗೆ ಪಾಕೆಟ್ ಮನಿ ರಿಸರ್ವ್ ಬಿಲ್ಡಪ್ ಆಗಿದೆ. ಸಂಶಯ ಪಡುವಂತೆ ದೇವರು ಅದ್ಭುತ ಮಾಡ್ತಾನೆ. ಮನುಷ್ಯ ಅಸಾಧ್ಯ ಅಲ್ಲ ಇದು, ನಿಜವಾಗಲೂ ನಡೆದಂತ. ಹೌದಾ? ಹಳೆ ಒಡಂಬಡಿಕೆಯಲ್ಲಿ ಕೂಡ ಮಾಡಿದ್ದಾನೆ. ಎಲಿಷನು ವಿಧವೆಗೆ ಆ ಪಾತ್ರೆಯಲ್ಲಿ ಎಣ್ಣೆ ತುಂಬಂದಾಗ ಅದನ್ನ ನಿನ್ನ ಸಾಲ ಹರಿ, ಅದು ಮುಗಿಯುವುದಿಲ್ಲ. ಆ ಎಣ್ಣೆನೆ ಮುಗಿಯುವುದಿಲ್ಲ, ಸಾಲ ಹರಿ ಅಂತ ಹೇಳಿದ. ಮಿಕ್ಕಿದ್ದು ನೀನು ಉಪಜೀವನ ಮಾಡಿಕೊಂಡೆ. ಯಾಕಂದ್ರೆ ಪ್ರವಾದಿ ಸತ್ತೋಗಿ, ಅವಳು ಗಂಡ ಪ್ರವಾದಿಯಾಗಿದ್ದ. ಇನ್ನೊಬ್ಬ ಪ್ರವಾದಿ ಪ್ರಾರ್ಥನೆ ಮಾಡಿದ, ಆ ಪಾತ್ರೆಗೆ ಪ್ರಾರ್ಥನೆ ಮಾಡಿದ, ಇದು ಮುಗಿದೇ ಹೋಗಲಿ. ಓದಿದ್ದೀರಾ? ಎಲಿಷನು ಪ್ರಾರ್ಥನೆ ಮಾಡಿದಾಗ ಆ ಪಾತ್ರೆಯಲ್ಲಿದ್ದಂಥ ಎಣ್ಣೆ ಮುಗಿಲಿಲ್ಲ. ತೇಲ್ ಖತಮ್ ನೈ ಹುವಾ. ಅವರು सुधवा को कह रहा है कि तेरा कर्जा चुका ले इस तेल से, और बाकी का तेरा जीवन चला. काम के लिए नहीं गई वो, दूसरों के घर में नहीं गई, काम करने के लिए नहीं गई. ಕೇಳ್ಕೊತಾ ಇದ್ದೀರಾ? ಯಾರು ದೇವರಂತೆ ಜೀವಿಸೋರು ದೇವ್ರ ಮಕ್ಕಳು. ಆಮೇನ್. ದೇವರಂತೆ ಜೀವಿಸೋರು ದೇವ್ರ ಮಕ್ಕಳು. ಇಲ್ಲ ಅಂದ್ರೆ ನಾವು ದೇವ್ರ ಮಕ್ಕಳಂತ ಅನಿಸ್ಕೊಳ್ಳಿಕ್ಕೆ ಯೋಗ್ಯರಲ್ಲ. ಹೌದಾ? ಸಿಂಹದ ಮರಿ ಗರ್ಜಿಸ್ತದ, ಹೌದಾ? ಮ್ಯಾವು ಅನ್ನೋದಿಲ್ಲ. ನಾಯಿ ಗರ್ಜಿಸ್ತದ, ನಾಯಿ ಬೊಗಳ್ತದ, ಅದನ್ನ ನಾಯಿ ಮರಿ ಅಂತ ಗುರುತಿಸ್ತೇವೆ. ನೋಡಿ, ನಾವು ದೇವ್ರ ಮಕ್ಕಳಂತೆ ಯಾರಂತೆ ಜೀವಿಸ್ಬೇಕು? ಕೊಂಡ್ಕೊಂತ. ನಾವು ದೇವ್ರ ಮಕ್ಕಳು. ಹೌದಾ? ಎಷ್ಟು ಜನ ನಂಬ್ತೀರಿ ನಾವು ದೇವ್ರ ಮಕ್ಕಳಂತ? ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವ್ರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾನೆ. ಹೌದಾ? ಅಧಿಕಾರವನ್ನು ಪಡ್ಕೊಂಡಿದ್ದೀರಾ? ಅಧಿಕಾರ ಉಪಯೋಗಿಸಿದ್ದೀರಾ? ಎಲ್ಲಿದೆ ತೋರಿಸ್ರಿ. ಶೋಮಿ. ದೇವ್ರು ಕೇಳ್ತಾ ಇದ್ದಾನೆ, ನನ್ನ ಮಕ್ಕಳು ಹೆಂಗ್ ಜೀವಿಸ್ತಾರ? ತಲೆ ಚಚ್ಕೋತಾರೆ. ಮತ್ತು ಔಷಧಿಗೆ ಹೊಂಟಾರಲ್ಲೋ ಮಾರ ಇವರು ಅಂತ. ನಾನು ಎಲ್ಲ ರೋಗ ಹೊತ್ಕೊಂಡೇನೆ, ಬಾಸುಂಡೆ ಹೊಡ್ಕೊಂಡೇನೆ, ನನ್ನ ಶರೀರ ಜಜ್ಜಲ್ ಮಾಡ್ಲಿಕ್ಕೆ ಹೊಂಟ. ಮತ್ತು ಸಿವಿಲ್ ಹಾಸ್ಪಿಟ್ಲ್ ಹೋಗಿ ಡಾಕ್ಟರ್ಸ್ ಗುಳಿಗೆ ಬರ್ತಾರೆ. ಕ್ರೈಸ್ತರು ಗುಳಿಗೆ, ಕ್ರೈಸ್ತರು. ಹೇಗೆ ದೇವ್ರ ಮಕ್ಕಳಾಗ್ತೀವಿ ನಾವು? ನಾವು ಗುಳಿಗೆ ತಿಂದ್ರೆ ದೇವ್ರ ಮಕ್ಕಳಾಗ್ತೀವ? ಯೇಸು ಸ್ವಾಮಿ ಗುಳಿಗೆ ತಿನ್ಸಿದ್ನ ಯಾರಿಗಾದ್ರು? ಕಿಸಿಕೋ ದವಾ ದಿಯಾ? ಪಾಸ್ಟ್ರ್ ಹೇಳ್ತಾರೆ, ಗುಳಿಗೆ ತಿನ್ರಿ, ಡಾಕ್ಟರ್ ಹತ್ರ ತೋರಿಸ್ರಿ. ಹೌದಾ? ಎಷ್ಟೋ ಜನಕ್ಕೆ ನಂಬಕ್ಕಾಗೋದಿಲ್ಲ ಈ ಸಭೆಯಲ್ಲಿ ಔಷಧಿ ತಗೊಳ್ಳೋದಲ್ಲ ಅಂದ್ರೆ. ಸುಳ್ಳು ಹೇಳ್ತಾರೆ. ಪಾಸ್ಟರ್ ರೊಕ್ಕ ಕೊಟ್ಬಿಟ್ಟಾರೆ ಎಲ್ಲಾರ್ಗ ಸುಳ್ಳು ಹೇಳಂತೇಳಿ. ऐसे ही बोल रहे, थोड़े लोगों को सहन नहीं हो रही. ये झूठ है. कहाँ पे झूठ है भाई? वचन के द्वारा बता दो झूठ है. ಯೇಸು ಸ್ವಾಮಿ ನಮ್ಮ ರೋಗ ಹೊತ್ಕೊಂಡಿದ್ದು ಸುಳ್ಳ?
ಸುವಾರ್ತೆನೇ ಸುಳ್ಳು ಮಾಡ್ತಾ ಇದ್ದೀರಿ. ನೀವು ನಂಬಿದ ಯೇಸು ಸ್ವಾಮಿನೇ ಬೇರೆ, ಸಿಲುಬೆಗೆ ಹೋಗದೇ ಇರುವಂಥ ಯೇಸು ಸ್ವಾಮಿನ ಬೇರೆ. ನೀವು ನನ್ನ ಯೇಸು ನನ್ನ ರೋಗಗಳನ್ನು, ನನ್ನ ಶಾಪಗಳನ್ನು, ನನ್ನ ಪಾಪಗಳನ್ನು, ನನ್ನ ದಾರಿದ್ರ್ಯತನವನ್ನು ಹೊತ್ಕೊಂಡು ಹೋಗ್ಯಾನೆ. ನಿಮ್ಮ ಯೇಸು ಏನು ಹೊತ್ಕೊಂಡು ಹೋಗ್ಯಾನ? ಏನು ಹೊತ್ಕೊಂಡು ಹೋಗ್ಯಾನ? ನಿಮ್ಮ ರೋಗ ಹೊತ್ಕೊಂಡು ಹೋಗಿಲ್ಲ, ಅದಕ್ಕೆ ಡಾಕ್ಟರ್ ಕಡೆ ಹೋಗ್ತೀರಿ. ಯಾವ ಯೇಸು ನಂಬಿದಿರಿ ನೀವು? ಯಾವ ಯೇಸು ನಂಬಿದಿರಿ? ಹೌದಾ? 2 ಕೊರಿಂಥಿಯನ 11ನೇ ಅಧ್ಯಾಯದಲ್ಲಿ ಪೌಲ ಹೇಳ್ತಾ ಇದ್ದಾನೆ 4ನೇ ವಚನದಲ್ಲಿ. 2 कोरिन्थियन पौल बरदंत पत्रिके 2 कोरिन्थियन 11वां अध्याय 4वां वचन में पौल कह रहा है, क्या कह रहा है? मराठी में पढ़ेगा. कारण जर कोणी येऊन ज्याची आम्ही घोषणा केली नाही, ज्याची आम्ही घोषणा केली नाही, अशा अन्य येशूची घोषणा करीतो किंवा तुम्हास मिळाला नाही असा दुसरा आत्मा ಬೇರೊಂದು ಆತ್ಮ ಹೊಂದ್ಕೊಂಡಿರಿ. ಬೇರೊಂದು ಆತ್ಮ ಇದೆಯಾ? काफी लोगों को मालूम नहीं है ये चीज, ये वचन मालूम नहीं है. पौल लिख रहा है और वचन में है, बाइबल अली दे, यदि कोई तुम्हारे पास आकर किसी दूसरे यीशु का प्रचार करे जिसका प्रचार हमने नहीं किया, या कोई और आत्मा तुम्हें मिले जो पहले न मिला था, ಬೇರೊಂದು ಆತ್ಮ, ಬೇರೊಂದು ಯೇಸು, ಬೇರೊಂದು स्वार्थे, या और कोई सुसमाचार सुनाए जिसे तुमने पहले न माना था, तो तुम उसे सह लेते हो, सहिष्णुते रे. मराठी में क्या बोल रहे? कारण जर कोणी येऊन ज्याची आम्ही घोषणा केली नाही अशा अन्य येशूची घोषणा करीतो किंवा तुम्हास मिळाला नाही असा दुसरा आत्मा जर तुम्ही घेता अथवा तुम्ही स्वीकारली नाही अशी दुसरी सुवार्ता जर स्वीकारता, तर ह्यात तुमची कितीतरी सहनशीलता आहे. हाँ, सहन कर रहे तुम लोग. तुम्हारा सहनशीला को वो आश्चर्य कर रहा है. पौल को तुम इस सब सहन कर रहे ना, दूसरा यीशु आ गया, ಇನ್ನೊಬ್ಬ ಯೇಸುವನ್ನು ಬೋಧಿಸಿದರ, if someone comes and proclaims another Jesus, ಇನ್ನೊಬ್ಬ ಯೇಸುವನ್ನು ಬೋಧಿಸುವವರು ಬಂದರೆ ಅದನ್ನು ನೀವು ಸ್ವೀಕಾರ ಮಾಡ್ತೀರಿ. ಅವನೇನು? ಇನ್ನೊಬ್ಬ ಯೇಸು, ಇನ್ನೊಂದು ಆತ್ಮ, ಬೇರೊಂದು ಸ್ವಾರ್ಥ, ನ್ಯೂ ಗಾಸ್ಪಲ್. ಇವತ್ತಿಗೆ ಹೊಸ ಬೋಧನೆ, ಸುಸಮಾಚಾರ ಏನು? ಸುಸಮಾಚಾರ ಏನು ಹೇಳ್ತಾ ಇದ್ದಾರೆ ಈ ಸ್ವಾಮೀಸರಲ್ಲಿ? ಡಾಕ್ಟರ್ಗೆ ಹುಟ್ಟಿಸಿದವನು ದೇವರು. ಸೊ ಡಾಕ್ಟರ್ ಮೂಲಕ ನಿಮಗೆ ಗುಣಪಡಿಸ್ತಾನೆ ಯೇಸು. ಇದು ಬೇರೊಂದು ಯೇಸು ಬಂದ್ಬಿಟ್ಟಿದ್ದಾನೆ ಈಗ. ಇವರು ಯಾವ ಆತ್ಮ ಹೊಂದ್ಕೊಂಡಿದ್ದಾರೆ? ಪವಿತ್ರ ಆತ್ಮನ ಹೊಂದ್ಕೊಂಡಿಲ್ಲ ಅವರು. दूसरा आत्मा प्राप्त किया. वो लोग मान रहे विश्वास के कोई एक चीज मुझ में बात कर रहा है, कोई आत्मा मेरे अंदर बात कर रहा है, मेरे आत्मा के साथ वो आत्मा और मेरी आत्मा एक हो चुके हैं. तुम मुझसे बोधना कर रहे हो. वो आत्मा बोधना करता है. क्या बोधना कर रहे हैं? दूसरा यीशु, ಬೇರೊಬ್ಬ ಯೇಸು, ಬೇರೊಂದು ಆತ್ಮ, ಬೇರೊಂದು ಸ್ವಾರ್ಥ ಬೋಧನೆ ಮಾಡುವಂಥ ಆತ್ಮಗಳು, ಸುಳ್ಳು ನುಡಿಯೋ ಆತ್ಮಗಳು. ಅವು ಎಷ್ಟೋ ಜನ ಗೊತ್ತಿಲ್ಲ. ಮೆನಿ ಪಾಸ್ಟರ್ಸ್ ಡು ನಾಟ್ ನೋ. ಎಷ್ಟೋ ಸೇವಕರು ಗೊತ್ತಿಲ್ಲ ನನಗೆ ಬೋಧನೆ ಮಾಡುವ ಸೈತಾನ ಅಂತ. ಕಾಫಿ ಸಭಾओं को शैतान चला रहा है.
ಆರ್ ಯು ರೆಕಾರ್ಡಿಂಗ್ ಇಟ್? ಇದು ರೆಕಾರ್ಡ್ ಮಾಡು, ಯಾಕಂದ್ರೆ ವಚನ ಆಧಾರ ಉಂಟು, ಅದಕ್ಕೆ ವಚನ ಆಧಾರ ಉಂಟು. ಅದನ್ನು ಬರ್ತಾರೆ ನೋಡಿ. ಈ ವಿಷಯದಲ್ಲಿ ನೀವು ಸಹಿಸ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾನೆ. ನಾವು ಬೋಧಿಸದೇ ಇದ್ದಂಥ, ನಾವು ಪ್ರಚುರಪಡಿಸಿದ್ದಂಥ ಹೌದಾ, ಬೇರೊಂದು ಯೇಸು. ಆ ಯೇಸು ಏನು ಮಾಡಿದ್ರು ನಡೀತಿದೆ. ನೀವು ಏನು ಪಾಪ ಮಾಡಿದ್ರು ಕ್ಷಮಿಸ್ತಾನೆ. ಆ ಯೇಸುನೇ ಬೇರೆ, ದೂಸರ ಯೇಸು ಇವತ್ತಿಗೆ ಬಂದಿದೆ. ಗ್ರೇಸ್, ಕೃಪೆ. ನಾವು ಕೃಪಾಯುಗದಲ್ಲಿದ್ದೇವೆ. ಯೇಸುಸ್ವಾಮಿ ನಂಬಿದ್ರೆ ಎಲ್ಲ ಮಾಡ್ಬೋದು, ಎಲ್ಲ ತಿನ್ಬೋದು. ಏನು ಬೇಕಾದ್ರೂ ನೈವೇದ್ಯ ತಿನ್ನಿರಿ, ಏನು ಬೇಕಾದ್ರೂ ಮಾಡಿರಿ, ಪ್ರಾರ್ಥನಾ ಕರೋ, ಖಾಲೋ ಅವ್ರ ಖಡ್ಡೆ में जाओ. हमको मिल रहा है ना. ನಿಮ್ಮ ಕಾಣಿಕೆಗಳು, ನಿಮ್ಮ ದಾನಾರ್ಪಣೆಗಳು ನಮಗೆ ಸಿಗ್ತಾ ಇದ್ದಾವೆ, ಸಾಕು. ನೀವು ಹಳ್ಳ ಹಿಡಿದು ಶೆಡ್ಡಿಗೆ ಹೋಗ್ರಿ, ಆಸ್ಪತ್ರೆಗೆ ಹೋಗ್ರಿ, ಎಲ್ಲ ಕಳ್ಕೊಳ್ರಿ, ನಮಗೆ ಸಂಬಂಧ ಇಲ್ಲ. ಬಿಕಾಸ್ their Jesus is different. अर्थ ಮಾಡ್ಕೊಳ್ತಾ ಇದ್ದೀರಾ? गंभीर विषय कितने साल पहले लिखा है चीज को? मैंने लिखा है वचन. ಈಗ ಎಷ್ಟು ಸಮಯ ಆಯಿತು ಬರೆದು? 19 शतमानगढ़ 1900 साल पहले लिखी हुए वचन को मैं पढ़ रहा हूं. ಎಚ್ಚರಿಕೆಯಿಂದ ಇರಬೇಕಾ? ದೇವಜನರು ಬೆಳಕಾಗ್ತಾರ ಆ ಯೇಸುಗೆ ಹಿಡ್ಕೊಂಡ್ರೆ? ಬೆಳಕಾಗ್ತೀರಾ? ಯಾವ ಆತ್ಮ ಹೊತ್ಕೊಂಡಿರಿ? ಬೇರೊಂದು ಆತ್ಮ. ನೀವು ಹೊಂದದೇ ಇರುವಂಥ ಬೇರೊಂದು ಆತ್ಮ ಮೊದಲು ಹೊಂದಿದ್ರಿ, ಅದು ಹೋತೀಗ. ಆ ಬೇರೆ ಯೇಸುವನ್ನು ಹಿಡಿದದಕ್ಕೆ ಆತ್ಮ, ಪವಿತ್ರ ಆತ್ಮ ಬಿಟ್ಟು ಹೋಯ್ತು, ಬೇರೆ ಆತ್ಮವನ್ನು ಹೊಂದ್ಕೊಂಡ್ರಿ. ಗಂಭೀರತೆ ಬೇಕು, ಯಾಕಂದರೆ ದೇವ್ರ ವಚನ ಬಹಳ ಸ್ಪಷ್ಟ ಇದೆ. ನಾವು ಏನು ಮಾಡ್ತೇವೆ ಅಂತಂದರೆ, ಮೊದಲು ಹೊಟ್ಟಿಗೆ ಪಾಡಿಗೆ ನಾವು ಜೀವಿಸೋದು. ಎಲ್ಲಿ ತಪ್ಪು ಮಾಡ್ತಾ ಇದ್ದೇವೆ ಹೇಳ್ತಾ ಇದ್ದಾನೆ. ಪೇಟ್ के लिए हम जी रहे हैं. 40 साल प्रभु ने बताया, ना कपड़े खरीदा उन्होंने, ना उन्होंने जूते नहीं खरीदा. 40 साल ಐಗುಪ್ತ ದೇಶ, ಮಿಸ್ರ ದೇಶ से जो बाहर आ गए थे, ಐಗುಪ್ತ ದೇಶದಿಂದ ಹೊರಗಡೆ ಬಂದಂಥ ಜನರು 40 ವರ್ಷ ಏನು ದುಡಿಲಿಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿ ಒದಗಿಸಾಕತ್ತಿದ್ದ. ಪರಮೇಶ್ವರ್ ಉನ್ಕೋ ಖಿಲಾ ರहा था, ಪಿಲಾ रहा था. ಅವರು ಮತ್ತೇನು ಮಾಡ್ತಾ ಇದ್ದ? ಕಾಯ್ತಾ ಇದ್ದ. ಅವರಲ್ಲಿ ಒಬ್ಬರೂ ರೋಗಗ್ರಸ್ತರಾಗಿರಲಿಲ್ಲ, ಒಬ್ಬರೂ ಬಲಹೀನರಿರಲಿಲ್ಲ. ಅವ್ರ ಮೈ ಮೇಲಿನ ಬಟ್ಟೆ ಹಾಕಿ 40 ವರ್ಷ ಆತ ಹಂಗ ನಡೆದೈತಿ. ಮೈ ಮೇಲಿನ ಬಟ್ಟೆ ಜೀರ್ಣ ಆಗಲಿಲ್ಲ. ಟೇಲರ್ ಇಲ್ಲ, ಬಟ್ಟೆ ಖರೀದಿ ಮಾಡಲಿಲ್ಲ. ಚಪ್ಪಲಿ ಅವ್ರ ಜೊತೆಗೆ ಬೆಳೆದವು. ನಾನು ಐಗುಪ್ತ ದೇಶದಿಂದ 10 साल था, अभी मैं 50 साल हो गए, फिर भी मेरे साथ वही जूते चल रहे हैं. मेरे पैर के साथ जूते भी बड़ा कर दिया प्रभु ने. हे मेरा परमेश्वर है. ನನ್ನ ದೇವರು ಆ ರೀತಿ ಮಾಡ್ತಾನೆ. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ಟೆಂಪ್ರರಿ ಅಲ್ಲ, ನಿತ್ಯನಾದ ತಂದೆ ಅಂದ್ರೇನು? निरंतर पिता है. थोड़ी दिन के लिए पिता है, बाद में गुस्सा. हमेशा के लिए पिता जिस तरह से प्रेम करता है, निरंतर पिता है. ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಆ ಸಮಾಧಾನ ಈ ಲೋಕದಲ್ಲ. ಯೇಸು ಸ್ವಾಮಿ ಹೇಳ್ತದಾನೆ, ಶಾಂತಿ ನಿಮಗೆ ಬಿಟ್ಟು ಹೋಗ್ತೇನೆ, ಅದು ಈ ಲೋಕದಲ್ಲ. ಆ ಶಾಂತಿ ನೀವು ಹೊಂದ್ಕೊಂಡ್ರೆ ನೀವು ಸುಖ ನಿದ್ರೆ ಮಾಡ್ತೀರಿ. ನನ್ನ ನಿದ್ರೆ ಬೀಳ್ತಾ ಇಲ್ಲ ಹೇಳಬೇಕಾ? ದೇವಜನರು ಹೇಳಬೇಕಾ? नींद नहीं आ रही सेवक ಪ್ರಾರ್ಥನಾ ಕರೋ. ನಿದ್ದೆ ಬರ್ತಾ ಇಲ್ರಿ, ಗುಳ್ಗಿತೀನಿ. परमेश्वर राज्य खतरे में है. अगर हम नहीं जिएंगे, हम नहीं जागेंगे, सैतान उड़ा के फेंकेगा बहुत लोगों को. ಹೈಜಾಕ್ ಮಾಡ್ಕೊಂಡು ಹೋಗ್ತಾನೆ ಸೈತಾನ. ನಾವು ಎಚ್ಚರದಿಂದ ಇರಬೇಕು. ಹಣಜಿ ಬಿತ್ತಕ್ಕೆ ಕೊಡಬಾರ್ದು. ಸೈತಾನ ಬಿತ್ತಾ ಇದ್ದಾನೆ, ಅದನ್ನು ಹಣಜಿ ಬಿತ್ತಕ್ಕೆ ಕೊಡಬಾರ್ದು. ಅದಕ್ಕೆ ನಾವು ವಚನಗಳನ್ನು ಬಿಡ್ತಾ ಇದ್ದೇವೆ.
ಆ ವಚನ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ದುರ್ಬೋಧಕರಿಗೆ. ಎರಡನೇ ಬಾರಿ ದೀಕ್ಷಾಸ್ನಾನ ಹೊಂದಿದವರಿಗೆ ಲಾಭ ಆಗಿದೆ ಬೇಡ? ಇಲ್ಲ. ಡ್ರಿಂಕ್ಸ್ ಮಾಡೋದನ್ನು ಬಿಟ್ಟಿದ್ದಾರೆ. ನಮ್ಮ ಸಿಸ್ಟರ್ ಡೇವಿಡ್ ಬ್ರದರ್ ಅವ್ರ ತಾಯಿಯಲ್ಲಿದ್ದಾರೆ ನಮ್ಮ ಮಧ್ಯದಲ್ಲಿ. ನೂತನ ಹೆಸರು ಕೊಟ್ಟಿದ್ದೀವಲ್ಲ, ಹನಾ ಸಿಸ್ಟರ್. ಅವ್ರಿಗೆ ಎಷ್ಟೋ ಸಮಯದಿಂದ, ಬೇರೆ ಸಭೆಯಿಂದ ಬಂದಿದ್ರು ಅವರು, ಎಷ್ಟೋ ವರ್ಷದಿಂದ ಅವ್ರಿಗೆ ಸೊಂಟದಲ್ಲಿ ನೋಯಿತ್ತು, ಬ್ಯಾಕ್ ಪೇನ್, ಸಿವಿಯರ್ ಬ್ಯಾಕ್ ಪೇನ್, ಕಷ್ಟ ಆಗ್ತಿತ್ತು ಅವ್ರಿಗೆ. ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು, ಅದೇ ದಿವಸ ಕಿತ್ಕೊಂಡು ಹೋಯ್ತು. ಈಗ ಸುಮಾರು 2 ತಿಂಗಳಾಯ್ತು ಸಿಸ್ಟರ್ ದೀಕ್ಷಾಸ್ನಾನ ಮಾಡಿ. 2 ತಿಂಗಳಾಯ್ತು ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾರೆ. ದೀಕ್ಷಾಸ್ನಾನದಲ್ಲಿ ಬೆನ್ನು ಕಿತ್ಕೊಂಡು ಹೋಗಿದೆ. ನಾನು ಇಲ್ಲಿ ಅಸಹ್ಯ ಪಡಿಸೋದಿಲ್ಲ, ಕೆಲವೊಬ್ರು ಡ್ರಿಂಕ್ಸ್ ಮಾಡೋರು ಬಿಟ್ಟಿದ್ದಾರೆ. ದೀಕ್ಷಾಸ್ನಾನ ಏನು ಮಾಡಿಲ್ಲ, ದೀಕ್ಷಾಸ್ನಾನ ಮಾಡಿಸಿದ್ದು ಕುಡಿದು ಬಿಟ್ಬಿಟ್ಟಿದ್ದಾರೆ. ಇದ್ದಾರೆ ಇಲ್ಲಿ, ಅವರಾಗಿ ಎದ್ದರೆ ಒಳ್ಳೇದು. ಸಾಕ್ಷಿ ಹೇಳುವುದಾದ್ರೆ ಅವರೇ ಎದ್ದು ಹೇಳಿ. ಕೆಲವೊಬ್ಬರಿಗೆ ನಾಚಿಕೆ ಆಗ್ತದೆ. ಬ್ರದರ್ ನಿಂತರು, ಥ್ಯಾಂಕ್ ಯು ಬ್ರದರ್. ಧೈರ್ಯವಾಗಿರಿ ಬ್ರದರ್. ಲೋಕವಿಡೀ ಸೈತಾನನ ವಶದಲ್ಲಿತ್ತು, ನಾನು ಕೂಡ ಸೈತಾನನ ವಶದಲ್ಲಿದ್ದೆ. ಅದ್ರ ಬಗ್ಗೆ ದುಃಖ ಪಡಬೇಡ್ರಿ. ದುಷ್ಪ್ರೇರಣೆ ಮಾಡಿ ಸೈತಾನ ಅವ್ರನ್ನ ಬಿಡುಗಡೆ ಆಗಿದೆ. ದೇವ್ರಿಗೆ ಧನ್ಯವಾದ. ಅವರು ಬೇರೆ ಸಭೆಗೆ ಹೋಗಿದ್ರು, ಅಲ್ಲಿ ದೀಕ್ಷಾಸ್ನಾನ ಹೊಂದ್ಕಿದ್ದಾರೆ. ಆದರೆ ಇಲ್ಲಿ ದೀಕ್ಷಾಸ್ನಾನ ಹೊಂದಿದಾಗ ಅವ್ರಿಗೆ ಆ ಕಷ್ಟಗಳು ಹೋಗಿದ್ದಾವೆ. 2ನೇ ದೀಕ್ಷಾಸ್ನಾನ ಬೇಕಾ? ಅವ್ರ ಇಚ್ಛೆ ಅದು. ದೀಕ್ಷಾಸ್ನಾನ ಹೊಂದ್ಕೊಂಡವರು ಹೇಳಬೇಕು, ಯಾಕೆ ನಾನು 2ನೇ ಬಾರಿ ದೀಕ್ಷಾಸ್ನಾನ ತಗೊಂಡೆ, ನನಗೇನಾಯ್ತು ಅಂತ ಅವ್ರು ಸಾಕ್ಷಿ ಹೇಳಬೇಕು. ಗ್ರಹಿಸ್ತಾ ಇದ್ದೀರಾ? ನೋಡಿ, ವಚನಗಳನ್ನು ತಿಳ್ಕೋಬೇಕು. 1 ತಿಮೋತಿ 4ನೇ ಅಧ್ಯಾಯ, 1 ತಿಮೋತಿ, ಪೈಲಾ ತಿಮೋತಿ 4ನೇ ಅಧ್ಯಾಯ. ಪೌಲನಿಗೆ ದೇವರು ಕೊಟ್ಟಂತ ಜ್ಞಾನ ಶ್ರೇಷ್ಠವಾದದ್ದು. ದೇವರಾತ್ಮನು ನೇರವಾಗಿ ಆತನಿಗೆ ಮಾತಾಡ್ತಾ ಇದ್ದಾನೆ ಇಲ್ಲಿ. ಪೈಲಾ ವಚನ ಸೇ 4ನೇ ಅಧ್ಯಾಯ ಪೈಲಾ ವಚನ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ, ಮುಂದಣ ದಿನ आने वाले दिनों में पवित्र आत्मा स्पष्ट से कह रहा है, ಆನೆ ವಾಲೆ ದಿನವ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಯಾರು ಹೇಳ್ತಾ ಇದ್ದಾನೆ? ಯಾರ ಬೋಧನೆ? ದೇವರಾತ್ಮ ಯಾರ ಬೋಧನೆ? ದೆವ್ವಗಳ ಬೋಧನೆ, ಸುಳ್ಳು ನುಡಿಯುಗಳ ಆತ್ಮಗಳು ಬೋಧಿಸ್ತವೆ. ಹೆಂಗ್ರಿ ಪವಿತ್ರಾತ್ಮ ಬೋಧಿಸ್ತಾನೆ? ಯಾವ ರೀತಿ ಪವಿತ್ರಾತ್ಮ ಹೊಂದಿದಂಥ ವ್ಯಕ್ತಿಗೆ ಪವಿತ್ರಾತ್ಮ ಬೋಧಿಸ್ತಾನೆ? ಸೈತಾನ ಇನ್ನೊಂದು ಕೌಂಟರ್ಫಿಟ್, ಖೋಟಾ ನೋಟ್ ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ಆತನು ಕೂಡ ಬೋಧಿಸ್ತಾನೆ. ಯಾರ ಮೂಲಕ? ಆತನ ದೂತರ ಮೂಲಕ. ಸುಳ್ಳು ನುಡಿಯುವ ಆತ್ಮಗಳು, ದೆವ್ವಗಳ ಬೋಧನೆ, ದೆವ್ವಗಳು ಬೋಧನೆ ಮಾಡ್ತಾವ. ಎಲ್ಲರೂ ಹೇಳ್ರಿ ಬಾಯಿಂದ, ವಚನ ಓದ್ರಿ ಮತ್ತು ಹೇಳ್ರಿ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ, ನುಡಿ ಅಂದ್ರೆ ವಚನ, ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅಪೊಸ್ತಲ ಪೌಲ್ ಕೈರೆ ಅವ್ರು ಲಕ್ಷ್ಯ ಕೊಡ್ತಾರೆ. ಯಾಕೆಂದ್ರೆ ಅವ್ರು ತಿಳ್ಕೊಂಡಿದ್ದೀನಂದ್ರೆ ಪವಿತ್ರಾತ್ಮ ಮುझे सिखा रहा है, लेकिन कौन सिखा रहा है? दुष्टात्मा ही सिखा रहा है. अंत्य समय ಇದು अंत्य समय. 2 कुरिन्थियन 11वां अध्याय, वहां से छोड़कर गए थे हम लोग. 12 से 13, 14, 15 वचन. ನನ್ನನ್ನು ನಿಂದಿಸುವುದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾ ಇದ್ದಾನೆ, ಆತನಿಗೆ ನಿಂದಿಸ್ತಾ ಇದ್ದಾರೆ. ದೇರ್ ಇಸ್ ಅ ಕ್ರಿಟಿಸಿಸಮ್. ಪೌಲನಿಗೆ
ನಿಂದಿಸುವಂಥ ವ್ಯಕ್ತಿಗೆ, ನನ್ನನ್ನು ನಿಂದಿಸುವುದಕ್ಕೆ ಆಸ್ಪದವನ್ನು ಹುಡುಕುವವರಿಗೆ ಯಾವ ಆಸ್ಪದವೂ ಸಿಕ್ಕದಂತೆ ನಾನು ಮಾಡುವುದನ್ನು ಇನ್ನು ಮುಂದೆ ಮಾಡುವೆನು. ಅವರು ಯಾವುದರಲ್ಲಿ ಹಿಗ್ಗುತ್ತಾರೋ ಅದರಲ್ಲಿ ನಮ್ಮಂತೆ ನಡೆಯುವರಾಗಿ ಕಂಡು ಬರಲಿ. ನಡವಳಿಕೆ ಬೇರೆ ಇರ್ತದೆ. ದೇವರಾತ್ಮನು ಹೊಂದಿದಂಥ ವ್ಯಕ್ತಿಯಲ್ಲಿ ಇರುವಂಥ ನಡವಳಿಕೆ, ಫಲಗಳು ಬೇರೆ. ಆ ಫಲ ಇರುವುದಿಲ್ಲ ಅವರಲ್ಲಿ. ಸುಳ್ಳು ಬೋಧಕರಲ್ಲಿ ಪವಿತ್ರಾತ್ಮನ ಫಲಗಳು ಕಂಡು ಬರುವುದಿಲ್ಲ. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ಅದರಲ್ಲಿ ನಮ್ಮಂತೆಯೇ ನಡುವರಾಗಿ ಕಂಡು ಬರಲಿ. ಆದರೆ ಅಂಥವರು ಸುಳ್ಳು ಅಪೊಸ್ತಲರು, ಮೋಸಗಾರದ ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಅಪೊಸ್ತಲರು ಎಚ್ಚರಿಸಿದಾರ? ನಮಗೆ ಎಚ್ಚರಿಸಿದಾರ? ಯೇಸು ಎಚ್ಚರಿಸಿದಾನ? ಕುರಿ ವೇಷದಲ್ಲಿ ಬರುವಂಥ ತೋಳುಗಳನ್ನು ಗುರುತಿಸ್ಕೊಳ್ರಿ ಅಂತ ಹೇಳಿದಾನೆ. ಫಲಗಳಿಂದ ಗುರುತಿಸ್ಕೊಳ್ರಿ. ಇಲ್ಲಿ ಪೌಲ ಬರಿತಾ ಇದ್ದಾನೆ, ವೇಷ ಹಾಕೊಂಡು ಬರುವಂಥ ಅಪೊಸ್ತಲರು ಇದ್ದಾರೆ. ಆದರೆ ಅಂಥವರು ಸುಳ್ಳು ಅಪೊಸ್ತಲರು, 13ನೇ ವಚನ, ಮೋಸಗಾರದ ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಆಶ್ಚರ್ಯ ಪಡ್ತೀರಾ? ಅದಕ್ಕೆ ಮುಂದೆ ಏನು ಹೇಳ್ತಾ ಇದೆ ನೋಡಿ, ಇದೇನೋ ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ, ದೇವದೂತನ ವೇಷವನ್ನು ಸೈತಾನ ಕೂಡ ಹಾಕ್ತಾನೆ. ಗ್ರಹಿಸ್ತಾ ಇದ್ದೀರಾ? ಇದೇನೋ ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು. ಆಮೇಲೆ ಸೈತಾನ ಕೂಡ ತನ್ನ ಸೇವಕರನ್ನ ನೇಮಿಸ್ತಾನ ಸೇವೆ ಮಾಡಲಿಕ್ಕೆ. 15ನೇ ವಚನ, ಯಾರ ಸೇವಕರು? ಸೈತಾನನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಂಡು ಬರುವುದು ದೊಡ್ಡದಲ್ಲ. ಮೋಸ ಹೊಂದುವ ಸಾಧ್ಯತೆ ಉಂಟಾ ಕ್ರೈಸ್ತರು? ನಾವು ಮೋಸ ಹೊಂದಿದ್ದೇವಾ? ಮತ್ತೆ ಹೊಂದಬಾರದು. ಇಲ್ಲಿವರೆಗೆ ಹೊಂದಿದ್ರೆ ಇನ್ನು ಮುಂದೆ ಹೊಂದಬಾರದು. ಹೌದಾ? ಅಬ್ ತಕ್ ಧೋಖಾ ಖಾಯ ಕಿತ್ನೆ ಖಾओगे? ಕಳ್ಳರು, ಸುಲುಕೊಳ್ಳರು, ಬಾಗಿಲ ಮೂಲಕ್ಕೆ ಬರದೇ ಇರುವರು, ಮತ್ತೆಲ್ಲಿಂದಾದರೂ ಹತ್ತಿ ಬರುವನು, ಕಳ್ಳನು, ಸುಳ್ಕೊಳ್ಳೋನು. ಯೇಸು ಎಚ್ಚರಿಸಿದ್ದಾನೆ. ನಾವು ವಚನ ಓದೋದಿಲ್ಲ, ಗ್ರಹಿಸೋದಿಲ್ಲ. ನಾವು ಯಾರಿಗೂ ಬಿಟ್ಟುಬಿಟ್ಟೇವೆ? काफी लोग जब में कई वचन सुनाता हो, लोग बोलते हैं ये वचन मैंने कभी नहीं पढ़ा, कभी सुना भी नहीं. सुन सकते हैं अगर तुमको चाहत है. ನಿಮಗೆ ಮನಸ್ಸಿಲ್ಲ ಅಂತಂದ್ರೆ ಹೆಂಗೆ ಕೇಳ್ತೀರಿ ನೀವು? ನಾವು ಏನು ಮಾಡ್ತಾ ಇದ್ದೇವೆ ಗೊತ್ತಾ ತಪ್ಪ? ಸಂಡೇ ದಿವಸ ಅಷ್ಟೇ ನಮ್ಮ ಸಂಡೇ ಕಿಟ್ಟೆ ರೆಡಿ ಇರ್ತದೆ. ನೀರಿನ ಬಾಟ್ಲು, ಒಂದು ನೀರು ಫ್ರೆಶ್ ಹಾಕೋತೀವಿ ಬ್ಯಾಗಲ್ಲಿ, ಬೈಬಲ್ ಒರೆಸ್ಕೊಂಡು, ಧೂಳು ಒರೆಸ್ಕೊಂಡು ಹಾಕ್ತೇವೆ, ಪೆನ್ನು ನೋಟ್ಸ್ ತೊಗೊಂಡು ಹೋಗ್ತೇವೆ. ಹಾಗೆ ಮಾಡಿದರೆ ಕ್ರಿಸ್ತನಂತ ಆಗ್ತೀವ? ಹಾಗೆ ಮಾಡಿದರೆ ನಾವು ಯೇಸುಸ್ವಾಮಿ ಥರ ನಾವು ಆಗೋದಿಲ್ಲ. ಈ ಲೋಕಕ್ಕೆ ಬೆಳಕಾಗೋದಿಲ್ಲ. ದೇವರ ವಚನಗಳನ್ನು ಸಮ್ಮಾನಿಸ್ಬೇಕು. ಮೊದಲು ದೇವರು ಶಕ್ತಿ ತೋರಿಸ್ತಾನೆ, ಅದ್ಭುತ ಯಾಕೆ ಮಾಡ್ತಾನೆ ದೇವರು? ನಾವು ಇನ್ನೂ ದೇವರಿಗೆ ಹತ್ತಿರ ಆಗುವಂತೆ ಅದ್ಭುತ ಮಾಡ್ತಾನೆ. जब हमारे जीवन में अद्भुत होती है, हमको प्रभु के करीब आना है. ಎಂಥ ಅದ್ಭುತ ಮಾಡ್ತಾನೆ ದೇವರು! ಮನುಷ್ಯರಿಗೆ ಮಾಡಲಿಕ್ಕೆ ಆಗದಂಥ ಅದ್ಭುತಗಳನ್ನು ಮಾಡ್ತಾನೆ. ವೈದ್ಯರು ಕೈ ಬಿಟ್ಟಾಗ ಆಗೋದಿಲ್ಲ, ನಿಮ್ಗೆ ಎಲ್ಲ ಡಾಕ್ಟರ್ ಕಡೆ ಹೋದ್ರು ಅದು ಬಿಡುಗಡೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ದೇವರು ಬರ್ತಾನೆ. ಕೆಲವೊಬ್ರು ಇನ್ನೂ ಹೊಂದ್ಕೊಂಡಿಲ್ಲ, ಯಾಕೆಂದ್ರೆ ನಾವು ವಚನದಲ್ಲಿಲ್ಲ. ಸ್ವಸ್ಥತೆ ಏನು ಹೊಂದ್ಕೋಬೇಕಾಗಿತ್ತು, ನೀವು ಸಭೆಯಲ್ಲಿ ಇತ್ಕೊಂಡು ನೀವೇನು ಸ್ವಸ್ಥತೆ ಹೊಂದ್ಕೋಬೇಕಾಗಿತ್ತೋ ಆ ಸ್ವಸ್ಥತೆ ಸಂಪೂರ್ಣ ಬಿಡುಗಡೆ ಆಗಲಿಲ್ಲ ಕೆಲವರಿಗೆ. ಕಾರಣ ಏನಂತಂದರೆ, ಸೈತಾನಿಗೆ ಸಂಬಂಧಪಟ್ಟ ವಸ್ತುಗಳನ್ನು, ಅಶುದ್ಧ ವಸ್ತು ನಾ ಹೇಳ್ತಾ ಇಲ್ಲ, ಕೆಲವೊಂದು ವಿಷಯಗಳನ್ನು ನೀವು ಇನ್ನೂ ಪೂರ್ಣ ಮಾಡಲಿಲ್ಲ. ಆತನ ಆಜ್ಞೆಗಳನ್ನು ಕೈಕೊಂಡು ನಡೀಲಿಲ್ಲ. ಸ್ವಾಮಿ ಆಜ್ಞೆಗಳನ್ನು ಕೈಕೊಂಡು ನಡೆಯದೆ ಬಿಡುಗಡೆ ಹೆಂಗಾಗ್ತದೆ? ಹೌದಾ?
ಯಾಕೆಂದರೆ ನಮಗೆ ಕೆಲವೊಂದು ಆಶೆಗಳನ್ನು ಸೈತಾನ ಹೃದಯದಲ್ಲಿ ಬಿತ್ತುಬಿಟ್ಟಿದ್ದಾನೆ. ಸೈತಾನ್ ಕಹಿ ಆಶಾ ಇಡಾಲ್ತಾ ಹೈ, ನೀವು ನಿತ್ಯ ಜೀವ ಹೊಂದ್ಕೊಳ್ಳೋದಂತೆ ಅದನ್ನು ಆಸೆ ಹುಟ್ಟಿಸ್ಬಿಟ್ಟಿರ್ತಾನೆ. ಆ ಆಸೆ ಈಡೇರುವವರೆಗೆ ನಾವು ಬಿಡುಗಡೆ ಹೊಂದೋದಿಲ್ಲ. ಇವತ್ತಿನ ದಿವಸ ದೇವ್ರ ವಚನ ಹೇಗಿದೆ ಹಾಗೆ ನೀವು ನಡ್ಕೊಂಡ್ರೆ ನಿಮ್ಗೆ ಬಿಡುಗಡೆ ಆಗ್ತದೆ. ಯಾವುದು ಒಂದು 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 1% ಕೂಡ ನಿಮಗೆ ತೊಂದರೆ ಇರುವುದಿಲ್ಲ. ಆ ರೀತಿ ದೇವರು ಬಿಡುಗಡೆ ಕೊಡ್ತಾನೆ. ಹೌದಾ? ಸಂಪೂರ್ಣ ಬಿಡುಗಡೆ ನಿಮ್ಗೆ ಬೇಕಾ ಅಂತಂದರೆ ನೀವು ಪ್ರತಿಯೊಂದು ದೇವ್ರ ವಚನದಲ್ಲಿ ಹೇಗೆ ಬರೆದಿದೆ ಅಲ್ಲಿ ಸರ್ವಸ್ವವನ್ನು ಬಿಟ್ಟು ಬಾ ಅಂತಂದರೆ ಓಂ ಮತ್ ಬೋಲ್, ಓಂ ಮತ್ ಬೋलो, ಓಂ मुझसे नहीं होगा, आगे का नहीं सोच रहे हम लोग. कितना गुना दे रहे हैं प्रभु, सब कुछ छोड़ के ಅವ್ರು ಯಾರು ಬಿಟ್ಟು ಬಂದಾರೆ ಅವ್ರಿಗೆ ಆಶೀರ್ವಾದ ಆಗ್ತದೆ. ಯಾಕೆಂದ್ರೆ ಮೊದಲು ನಾವು ಶಿಷ್ಯರಾಗಬೇಕು. ಹೌದಾ? ಅದಕ್ಕೆ ನಾವು ದೇವರು ಕೊಟ್ಟಂಥ ಸಮಯವನ್ನು ವ್ಯರ್ಥ ಮಾಡದೆ, ನಿಜವಾಗ್ಲೂ ದೇವರು ಸಮಯ ಕೊಟ್ಟಾನ ನಮಗೆ. ಯೇಸು ಸ್ವಾಮಿ ಬರೋದ್ರೊಳಗೆ ಇವತ್ತು ಯೇಸು ಸ್ವಾಮಿ ಬಂದರೆ ನಾನು ಪರಲೋಕಕ್ಕೆ ಹೋಗ್ತೇನೆ ಅನ್ನೋಂಥ ನಂಬಿಕೆ, ದೃಢವಾದ ನಂಬಿಕೆ ನಮ್ಮಲ್ಲಿ ಇರಬೇಕು. ಇವತ್ತು ಎಷ್ಟೋ ಜನ ಇವತ್ತು ಪ್ರಭು ಕಲ್ ಆ ರहे हैं, प्रभु थोड़ा डिले नहीं कर सकता है क्योंकि हम सिद्ध नहीं है. ಯೇಸು ಸ್ವಾಮಿ ಇವತ್ತು ಬರ್ತಾ ಇದ್ದಾನೆ. ತುತ್ತೂರಿ ಓದಿದ್ರೆ ಎಲ್ಲರೂ ಏನು ಮಾಡೋದು, ಹುಚ್ಚರಂಗೆ ಹುಲಿ ಬಿಟ್ಟಂಗೆ ಆಗ್ಬಿಡ್ತದೆ ಅವ್ರಿಗೆ. ಯೇಸು ಸ್ವಾಮಿ ಬರ್ತಾನಂತ ಹೇಳಿದ್ರೆ ಸಾಕು, ಹುಲಿ ಬಿಟ್ಟಂಗೆ ಆಗ್ಬಿಡ್ತ ಅವ್ರಿಗೆ. ಯಾಕಂದ್ರೆ ನಾವು ಇನ್ನೂ ಸಿದ್ಧರಾಗಿಲ್ಲ. ಗ್ರಹಿಸ್ತಾ ಇದ್ದೀರಾ? ಲೋಕಕ್ಕೆ ಬೆಳಕಾಗಬೇಕಾ ನಾವು ಇನ್ನೂ? ಅಭಿ ಹಮ್ ದೂರ ಹೈ ಉಸ್ಸೆ. ಲೋಕಕ್ಕೆ ಬೆಳಕಾಗುವುದರಲ್ಲಿ ನಾವು ಹತ್ತಿರ ಇದ್ದೇವೆ, ದೂರ ಇದ್ದೇವೆ? ಹತ್ತಿರ ಇದ್ದೇವೆ. ಥೋಡ ಪ್ರಯಾಸ ಕರ್ನ ಹೈ. ಥೋಡಿ ಚೀಸೆ ಈ ಲೋಕದ ವಿಷಯಗಳನ್ನು ತೆಗೆದುಬಿಡ್ರಿ ನಿಮ್ಮ ಜೀವನದಿಂದ. ಶರೀರದ ಆಸೆನ ಏನೂ ಆಸೆ ಇಟ್ಕೋಬೇಡ್ರಿ. ಯಾಕೆಂದರೆ ದೇವರು ಒದಗಿಸ್ತಾನೆ. ಪರಮೇಶ್ವರ ದೇತಾ ಹೈ. ನಮ್ಮ ದೇವರು ಸಲ್ಲುವಂತ ನೋಡಿ ನಾವು ವಚನದಲ್ಲಿ ಓದಿದ್ದೇವಾ? ಯಾರು ಹೇಳ್ತೀರಿ? ಬಟ್ಟೆಗಳು ಸೌದಿರಲಿಲ್ಲ, ಚಪ್ಪಲಿಗಳು. ಧರ್ಮೋಪದೇಶ ಕಾಂಡ ಕೀರ್ತನೆಯಲ್ಲಿ ಕೂಡ ಇದೆ. 105 ಕೀರ್ತನೆಯಲ್ಲಿದೆ. ಮೊದಲು ಕೀರ್ತನೆಯಲ್ಲಿ ಓದುವ, ಅಲ್ಲಿದ್ದಿದ್ದೇ ಕೀರ್ತನೆಯಲ್ಲಿ ಬರೆದಿದೆ. 105 ಇದು ಪೂರ್ತಿ ಇತಿಹಾಸ ಇದೆ. 7ನೇ ವಚನದಿಂದ ಓದೋಣ. ಯೆಹೋವನೆಂಬಾತನೇ ನಮ್ಮ ದೇವರು, ಆತನು ನ್ಯಾಯವಿಧಿಗಳನ್ನು ಭೂಲೋಕದಲ್ಲಿ ಇವೆ. ಆತನ ನ್ಯಾಯವಿಧಿಗಳು ಭೂಲೋಕದಲ್ಲೆಲ್ಲ ಇವೆ. ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ, ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ನ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ. ಆ ಒಡಂಬಡಿಕೆಯನ್ನು ಆತನ ಅಬ್ರಾಮನ ಸಂಗಡ ಮಾಡಿಕೊಂಡನು, ಇಸಾಕನಿಗೆ ಆಣೆ ಇಟ್ಟನು. ಅದು ರಾಜಶಾಸನದಂತಿರುವುದೆಂದು, ಯಾಕೋಬನಿಗೂ ಶಾಶ್ವತವಾದ ಒಡಂಬಡಿಕೆಯಾಗಿರುವುದೆಂದು ಇಸ್ರೇಲನಿಗೂ ಮಾತು ಕೊಟ್ಟನು. ಆಮೇನ್. ಅಬ್ರಾಮ್, ಇಸಾಕ್, ಯಾಕೋಬರಿಗೆ ದೇವರು ಒಡಂಬಡಿಕೆ ದೇವರು. ಯಾರು ಅಬ್ರಾಮ್, ಇಸಾಕ್, ಯಾಕೋಬರಂತೆ ಜೀವಿಸ್ತಾರೆ, ದೇವರು ಆ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. ಅವರು ಇನ್ನೂ ಬಹು ಸ್ವಲ್ಪ ಜನರು ಕಾನಾನ್ ದೇಶದಲ್ಲಿ ಪ್ರವಾಸಿಗಳು ಆಗಿರುವಾಗಲೇ ಆತನು ನಿಮಗೆ ಈ ದೇಶವನ್ನು ಕೊಡುವೆನು, ಅದು ನಿಮ್ಮ ಸಂತತಿಯವರಿಗೆ ಸ್ವಾಸ್ಥ್ಯವಾಗಿರುವುದು ಎಂದು ಹೇಳಿದನು. ಅವರು ದೇಶದಿಂದ ದೇಶಕ್ಕೂ ರಾಜ್ಯದಿಂದ ರಾಜ್ಯಕ್ಕೂ ಹೋಗುತ್ತಿರುವಲ್ಲಿ ಅವರಿಗೆ ಯಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ. ಪ್ರಯಾಣದಲ್ಲಿದ್ದಂತಹ ದೇವಜನರಿಗೆ, ಹಳೆ ಮಂದಿಗೆ ದೇವರು ಅನ್ಯಾಯವಾಗ ಕೊಡಲಿಲ್ಲ. ಆತನು ಅವರ ವಿಷಯದಲ್ಲಿ ಅರಸರನ್ನು ಗದರಿಸಿ, ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನೂ ಮಾಡಬಾರದು ಎಂದು ಹೇಳಿದನು. ಅನಂತರ ಆತನು ದೇಶದಲ್ಲಿ ಕ್ಷಾಮವನ್ನು ಬರಮಾಡಿ ಆಹಾರವೆಂಬ ಉರುಗೋಲನ್ನು ಮುರಿದು ಬಿಟ್ಟನು. ಆತನು ಅವರ ಮುಂದಾಗಿ ಒಬ್ಬನನ್ನು ಕಳಿಸಿದನು. ದಾಸತ್ವಕ್ಕೆ ಮಾರಲ್ಪಟ್ಟ ಯೋಸೇಫನೇ ಇವನು.
ಈ 105 ಓದಿದ್ರೆ ಇಡೀ ಇತಿಹಾಸ ಇದೆ ಇಸ್ರಾಯೇಲ್ದು. ಹಳೆ ಒಡಂಬಡಿಕೆಯಲ್ಲಿ ದೇವರು ಏನು ಮಾಡಿದ ಅದೆಲ್ಲ ತಿಳಿಸ್ತಾನೆ. 26ನೇ ವಚನ, ಆತನು ತನ್ನ ಸೇವಕನಾದ ಮೋಶೆಯನ್ನು ತಾನು ಆರಿಸಿಕೊಂಡ ಆರೋನನನ್ನು ಕಳಿಸಿದನು. ಅವರು ಹಾಮನ ದೇಶದವರ ಮಧ್ಯದಲ್ಲಿ ಆತನು ಆಜ್ಞಾಪಿಸಿದ ವಿವಿಧ ಮಹತ್ ಕಾರ್ಯಗಳನ್ನು, ಅದ್ಭುತಗಳನ್ನು ನಡೆಸಿದರು. ಆತನು ಕತ್ತಲೆಯನ್ನು ಕಳಿಸಲು ಕತ್ತಲೆ ಆಯಿತು. ಅವರು ಆತನ ಆಜ್ಞೆಗಳನ್ನು ತಿರಸ್ಕರಿಸಲಿಲ್ಲ. ಆತನು ಐಗುಪ್ತರ ನೀರನ್ನು ರಕ್ತ ಮಾಡಿ ಮೀನುಗಳನ್ನು ಸಾಯಿಸಿದನು. ಅವರ ದೇಶದಲ್ಲೆಲ್ಲ ಕಪ್ಪೆಗಳು ತುಂಬಿಕೊಂಡವು, ಅರಮನೆಯಲ್ಲಿಯೂ ವ್ಯಾಪಿಸಿಕೊಂಡವು. ಆತನು ಆಜ್ಞಾಪಿಸಲು ಅವರ ಎಲ್ಲ ಪ್ರಾಂತ್ಯಗಳದ ವಿಷದ ಹುಳುಗಳು, ಹೇನುಗಳು ಉಂಟಾದವು. ಆತನು ಅವರ ದೇಶದಲ್ಲಿ ಕಲ್ಮಳೆಯನ್ನು, ಬೆಂಕಿ ಉರಿಯನ್ನು ಬರಮಾಡಿ ಅವರ ದ್ರಾಕ್ಷಾಲತೆಗಳನ್ನು, ಅಂಜೂರದ ಗಿಡಗಳನ್ನು ಹೊಡೆದು ಅವರ ಪ್ರಾಂತ್ಯಗಳಲ್ಲಿದ್ದ ಮರಗಳನ್ನು ಮುರಿದು ಬಿಟ್ಟನು. ಆತನು ಆಜ್ಞಾಪಿಸಲು ಮಿಡತೆಗಳು ಲೆಕ್ಕವಿಲ್ಲದಷ್ಟು ಜಿಟ್ಟೆ ಹುಳುಗಳು ಬಂದು ಅವರ ದೇಶದಲ್ಲಿ ಎಲ್ಲ ಪೈರುಗಳನ್ನು, ಭೂಮಿಯ ಬೆಳೆಗಳನ್ನು ತಿಂದು ಬಿಟ್ಟವು. ಆ ದೇಶದವರು ವೀರ್ಯಕ್ಕೆ ಪ್ರಥಮ ಫಲವಾಗಿದ್ದ ಚೊಚ್ಚಲ ಮಕ್ಕಳನ್ನು ಸಂಹರಿಸಿದನು. ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರ ಸಹಿತವಾಗಿ ಹೊರಗೆ ಬರಮಾಡಿದನು. ಆ ಕುಲಗಳಲ್ಲಿ ಒಬ್ಬನಾದರೂ ಎಡುವನಿರಲಿಲ್ಲ, ಬಲಹೀನರು ಒಬ್ಬನೇ ಇರಲಿಲ್ಲ. There was no feeble. 37ನೇ ವಚನ, then he brought out Israel with the silver and the gold, and there was none among his tribes who stumbled. ಎಡುವನು ಒಬ್ಬನೂ ಇರಲಿಲ್ಲ. ಐಗುಪ್ತರು ಅವರ ವಿಷಯದಲ್ಲಿ ಹೆದರಿಕೆ ಉಳ್ಳವರಾಗಿದ್ದರಿಂದ ಅವರು ಹೊರಟು ಹೋದದಕ್ಕೆ ಸಂತೋಷಿಸಿದರು. ಅವರಿಗೆ ಹಗಲಲ್ಲಿ ನೆರಳಿಗೋಸ್ಕರ ಮೋಡವನ್ನು, ഇരുಳಲ್ಲಿ ಬೆಂಕಿಗೋಸ್ಕರ ಬೆಂಕಿಯನ್ನು ಮೇಲೆ ಹರಿವಿದನು. ಅವರ ಬೇಡಿಕೊಳ್ಳಲು ಲಾವಕ್ಯಗಳನ್ನು ಬರಮಾಡಿದನು. ದಿವ್ಯಾಹಾರದಿಂದ ಅವರನ್ನು ತೃಪ್ತಗೊಳಿಸಿದನು. ಮನ್ನ ಎಂಬ ಆಹಾರವನ್ನು ದಯಪಾಲಿಸಿ ತೃಪ್ತಗೊಳಿಸಿದನು. ಆತನು ಬಂಡೆಯನ್ನು ಸೀಳಲು ನೀರು ಚಿಮ್ಮಿ ಬಂದು ಅರಣ್ಯದಲ್ಲಿ ನದಿಯಾಗಿ ಹರಿಯಿತು. ಹೀಗೆ ಆತನು ತನ್ನ ಪರಿಶುದ್ಧ ವಚನಗಳನ್ನು, ತನ್ನ ಸೇವಕನಾದ ಅಬ್ರಹಾಮನನ್ನು ನೆನಪಿ ಮಾಡಿಕೊಂಡು ತನ್ನ ಪ್ರಜೆಯು ಉಲ್ಲಾಸದಿಂದಲೂ ತಾನು ಆರಿಸಿಕೊಂಡವರು ಉತ್ಸಾಹಧ್ವನಿಯಿಂದಲೂ ಹೊರಗೆ ಬರುವಂತೆ ಮಾಡಿದನು. ಮತ್ತು ಆತನು ಅವರಿಗೆ ಪರಜನ ದೇಶಗಳಲ್ಲಿ ಕೊಟ್ಟನು. ಅನ್ಯ ಜನಾಂಗಗಳು ಕೃಷ್ಣಾರ್ಧಿತವು ಅವರಿಗೆ ಕೈ ಸೇರಿತು. ಅವ್ರು ಕಟ್ಟಿದ ದೇಶನೇ ಅಲ್ಲ ಅದು, ಕಾನಾನ್ ದೇಶ. 8ನೇ ಅಧ್ಯಾಯದಲ್ಲಿ ಇದೆ, 4ನೇ ವಚನ. ಧರ್ಮೋಪದೇಶ ಕಾಂಡ ಇದೇ ವಿಷಯಗಳು ಇದೆ. ಇದು ಓದ್ಕೊಳ್ರಿ, ಅದು ಓದ್ಕೊಳ್ರಿ. ದೇವರು ಯಾವ ರೀತಿ ನಡೆಸಿದ ಅದ್ಭುತ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಅದೇ ದೇವರನ್ನ ನಾವು ನಂಬಿದ್ದೇವೆ. ಆತನು ಬದಲಾಗಿಲ್ಲ. ಹಾಡ್ತೀವಲ್ಲ ನಾವು, ಯೇಸು ಸ್ವಾಮಿ ಬದಲಾಗಿಲ್ಲ. ಬೇರೆ ಯೇಸುವನ್ನು ಸ್ವೀಕಾರ ಮಾಡಬೇಡ್ರಿ, ಬೇರೆ ಬೋಧನೆಗಳನ್ನು ಎಚ್ಚರಿಕೆಯಿಂದಿರಿ. ಯಾಕಂದರೆ ದೆವ್ವಗಳು ಕೂಡ ಬೋಧಿಸ್ತವೆ. ಯೇಸು ಅಂದ್ಕೊಳ್ಳೆ ನಾವು ಮರಳಾಗಿಬಿಡ್ತೇವೆ. ಯಾವ ಯೇಸು? ನಜರೇತಿನ ಯೇಸು, ಅದ್ಭುತ ಮಾಡುವಂಥ, ನಮ್ಮ ರೋಗಗಳನ್ನು ಹೊತ್ಕೊಂಡಂಥ, ಆತನಂತೆ ಜೀವಿಸಲಿಕ್ಕೆ ಅಧಿಕಾರ ಕೊಟ್ಟಂಥ, ಕ್ರಿಸ್ತನಂತೆ ಜೀವಿಸಲಿಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ನಾವು ಲೋಕಕ್ಕೆ ಬೆಳಕು ಯಾವಾಗತ್ತೆ? ಪ್ರಭು ಜೈಸ ಕೈಸೆ ಕಬಿ ಬಂತೆ ಉಸ್ಕಿ ಬೋಧನಾ ಕ್ರಿಸ್ತನ ಬೋಧನೆಯಲ್ಲಿ ನಾವು ನೆಲೆಗೊಂಡಾಗ ಮಾತ್ರ. ಕೈಯಲ್ಲಿ ಪುಸ್ತಕ ಇದೆ, ವಿ ಹ್ಯಾವ್ ಅ ಟೆಕ್ಸ್ಟ್ ಬುಕ್ ಇನ್ ಅವರ್ ಹ್ಯಾಂಡ್. किताब हाथ में है, सिर्फ हमको पढ़ना है, उसके अनुसार चलना है. ಹೌದಾ? ಏನಾಗ್ತೇವೆ? ನಾನೇನು ಮಾಡಿದೆ? ದೇವ್ ಬಿಡಿಸ್ಲಿಕ್ಕೆ ನಾ ಏನು ಮಾಡಿದೆ? ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ನಾ ಏನು ಮಾಡಿದೆ? ಈ ಪುಸ್ತಕ ಹಿಡ್ಕೊಂಡೆ, ಇದನ್ನು ನಿಮ್ಮ ಎದೆಗೆ ಅಂಟಿಸ್ಕೊಂಡೆ. ಬರೀ ಹಿಂಗೆ ಮಾಡ್ರಿ. ಅದನ್ನು ಯು ಲವ್ ದಿಸ್, ಈ ವಾಕ್ಯಗಳನ್ನು ಪ್ರೀತಿಸ್ರಿ, ಈ ಪುಸ್ತಕವನ್ನು ಪ್ರೀತಿಸ್ರಿ. ಅದರಲ್ಲಿರುವಂಥ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನೀವು ತಿಳ್ಕೊಳ್ರಿ. ನೀವು ಧ್ಯಾನ ಪಡ್ಕೊಂಡಂಗೆ ದೇವರ ಶಕ್ತಿ ನಿಮ್ಮಲ್ಲಿ ಬಂದ್ಬಿಡ್ತದೆ. ಓದಿದ್ವಲ್ಲ 4ನೇ ಅಧ್ಯಾಯ 7ನೇ ವಚನದಲ್ಲಿ, ದೇವರ ಆ ದಿವ್ಯ ಶಕ್ತಿ ನಿಮ್ಮ ಶರೀರದಲ್ಲಿ ದೇವರಿಟ್ಟಾನ. ಅದಕ್ಕೆ ನೀವು ರೋಗಿಗಳ ಮೇಲೆ ಕೈ ಇಡಲು ರೋಗವು ನೀಗುವುದು, ದೇವ್ ಬಿಟ್ಟು ಹೋಗ್ತದೆ. ಯಾಕೆ? ದೇವ್ ಹೆದರ್ತದೆ ನಿಮಗೆ. ದೇವ ಹೆದರ್ತದೆ. ಯಾಕಂದ್ರೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ನೀವು ವಚನದಲ್ಲಿ ಎಷ್ಟು ಪ್ರವೀಣರಾಗ್ತೀರಿ ಅಷ್ಟು ಸಾಮರ್ಥ್ಯವನ್ನು ಹೊಂದ್ತೀರಿ.
ಯೇಸು ಸ್ವಾಮಿ ಸತ್ತವ್ರನ್ನ ಎಬ್ಬಿಸಿದ, ನೀವು ಕೂಡ ಸತ್ತವ್ರನ್ನ ಎಬ್ಬಿಸ್ಲಿಕ್ಕೆ ಸಮರ್ಥರಾಗ್ತೀರಿ. ಯಾಕಂದ್ರೆ ಯೇಸು ಸ್ವಾಮಿ ಲೋಕಕ್ಕೆ ನಾನು ಬೆಳಕಾಗಿದ್ದೇನೆ, ನೀವು ಕೂಡ ಲೋಕಕ್ಕೆ ಬೆಳಕಾಗಿದ್ದೀರಿ. ಯಾರಿಗೂ ಮುಚ್ಚಿಡಕ್ಕಾಗೋದಿಲ್ಲ. ಎಲ್ಲದಾರ ಅವರು ಅನುಗೊಳದೊಳಗದಾರ, ಎಲ್ಲದಾರ್ರಿ ಅನುಗೊಳದೊಳಗ ಹುಡುಕಿ ತೆಗಿತಾರಲ್ಲಿ, ಅಲ್ಲಿ ಕ್ಯೂ ಹೊತ್ತಿರ್ತೈತಿ ನಿಮ್ಮ ಮನೆ ಮುಂದೆ. ಮೆಮೊರಿ ಅವ್ರ ಮನೆ ಎಲ್ರಿ ಬ್ರದರ್, ತಿಗದೊಳಿಗೆ ಹೋಗೋ ಬರ್ರಿ, ಆ ಮನ್ಯಾಗ ಯೇಸು ಸ್ವಾಮಿ ಅದ್ಭುತ ಮಾಡ್ತಾನಂತ ಜನ ಹೇಳ್ತಾರ. ಆ ಮನ್ಯಾಗ ಅದ್ಭುತ ಮಾಡ್ತಾನಂತ ದೇವ್ರು ಹೇಳ್ತಾನೆ, ಯೇಸು ಸ್ವಾಮಿ ಹೇಳ್ತಾನೆ. ಹೌದಾ? ಜನರು ಹೇಳ್ತಾರ, ಅನ್ಯ ಜನರು ಹೇಳ್ಬೇಕು ನಿಮ್ಮ ಮನ್ಯಾಗ ಏನು ನಡೆದೈತಿ. ದೇವ್ರ ಅಲ್ಲ, ಕಣಿ ಹೇಳಕ್ಕಲ್ಲ, ಈ ದೇವ್ ಜನರನ್ನ ಗುಣಪಡಿಸುವಂತ ಅದ್ಭುತ ಕಾರ್ಯ ನಿಮ್ಮ ಮನೆಯಲ್ಲಿ ನಡಿಬೇಕು. ಮುಂಜಾನೆ ಎದ್ಕೊಳಕ್ಕೆ ಓದ್ತಿರ್ತಾರ, ಸರ್ಗ್ ಬೆಟ್ಟಾಗಕ್ಕೆ ಬಂದೇನೆ, ಯಾಕಲೇ ಏನ್ಲೇ ಅಂತ ಹೇಳೋರು ಈಗ ನಿಮಗೆ ಸರ್ ಅಂತಾರೆ. ಗ್ರಹಿಸ್ತಾ ಇದ್ದೀರಾ? ಯಾಕೆಂದರೆ ನೀವು ಲೋಕಕ್ಕೆ ಬೆಳಕಾದಾಗ ಈ ಅದ್ಭುತ ಕಾರ್ಯಗಳು ನಿಮ್ಮ ಮೂಲಕ ನಡೀತಾ ಇರ್ತವೆ. ಆಮೇಲೆ ಇದಕ್ಕಿಂತ ಕಡಿಮೆ ನಾವು ನಿತ್ಯ ಜೀವನ ಹೊಂದೋದಿಲ್ಲ. ನಾವು ಪವಿತ್ರ ಆತ್ಮನ ಹೊಂದ್ಕೊಂಡಾಗ ಕ್ರಿಸ್ತನಂತೆ ಜೀವಿಸ್ತೇವೆ. ಗ್ರಹಿಸ್ತಾ ಇದ್ದೀರಾ? ಸಾಕ ವಚನ ಇವತ್ತಿಗೆ? ಬಸ್ आज के लिए 5 मिनट और. ಮಾಡ್ತೀರಾ? ಏನ್ ಕೊರತೆ ಇದೆ ನಮಗೆ? ವೇರ್ इज अ प्रॉब्लम? समय ज्यादा दे दो, वचन के लिए समय ज्यादा दे दो. ದೇವರು ಚಿಂತೆ ಮಾಡಬೇಡ್ರಿ. ನಾ ಕೆಲಸ ಬಿಟ್ರೆ ಉಪವಾಸ, ಸೈತಾನ ಹೇಳೋದದು. ನೀನ್ ಕೆಲಸ ಬಿಟ್ರೆ ಉಪವಾಸ ಸೈತಿ ಮಗನ ಅಂತಾನ. ಬ್ರದರ್, ಕೊರತೆ ಇರ್ತದ. ನೀವು ಮೊದಲು ಭಾಳ ಕೆಲಸ ಮಾಡ್ತಿದ್ರಿ, ನೀವು ಮೊದಲು ಭಾಳ ದುಡಿತಿದ್ರಿ, ಹೊಲ್ದಾಗ ಪ್ರಯಾಸ ಜಾಸ್ತಿ ಇತ್ತು, ತಗೊಂಡು ಹೋಗೋದು ಸ್ವಲ್ಪ, ಬೆಟ್ಟದಷ್ಟು ಕಷ್ಟಪಟ್ಟು ತಗೊಂಡು ಹೋಗೋದು ಇಷ್ಟು. ಹೌದಲ್ರಿ? ಈಗ ನೀವು ಕೆಲಸ ಮಾಡೋದು ಇಷ್ಟು, ತಗೊಂಡು ಹೋಗೋದು ಭಾಳ. ಅದು ದೇವರ ಕೃಪೆ. ಹೇಳಿದಲ್ಲ, ತಿಂಗಳಾನ ಗಟ್ಲೆ ನಿಮ್ಮ ಗ್ಯಾಸ್ 1 ತಿಂಗಳು ಖಾಲಿ ಆಗೋದು, 3 ತಿಂಗಳು ಖಾಲಿ ಆಗೋದು ಯಾರಿಗೆ ಬೇಡ್ರಿ? ಮಾಡ್ತಾ ಇದ್ದೀರಾ? ಈ ಸಭೆಯಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಭಾಳ ಜನ ಇದ್ದಾರೆ. ಹಣ ಸಿಸ್ಟರ್ ಎಲ್ಲಿದ್ದಾರೆ? ಹೊರಗೆ ಹೋಗಿದ್ದಾರೆ. ಮತ್ತೆ ಯಾರು ಮಾಡ್ತಾ ಇದ್ದಾರೆ? ಗ್ಯಾಸ್ ಮೇಲೆ ಕೈ ಇಟ್ಟು ಅದ ಅವರು ಪಡ್ಕೋತಾ ಇದ್ದಾರೆ. ಮತ್ತೆ ನೀವು ಮಾಡ್ತಾ ಇದ್ದೀರಿ. ಸಿಸ್ಟರ್ ಮಾಡ್ತಾ ಇದ್ದೀರಾ? ಅನುಭವ ಪಡ್ಕೊಳ್ತಾ ಇದ್ದೀರಿ, ಲಾಭ ಪಡ್ಕೊಳ್ತಾ ಇದ್ದೀರಾ? ಏನಾಗ್ತದ? ಹನಿ ಕೂಡಿ ಹಳ್ಳ. ನಾವಿವತ್ತು ಮಳೆ ಬರಬಾರ್ದಂತ ನಿನ್ನೆ ಬಂದು ಪ್ರೇಯರ್ ಮಾಡಿದ್ವಿ, ಬೆಳಗ್ಗೆನೂ ಪ್ರೇಯರ್ ಮಾಡಿದ್ವಿ. ಬಿಸಿಲು ಬೇಕು, ಮಳೆ ಬರಬಾರ್ದು. ಜನರಿಗೆ ಸಭೆಗೆ ಬರಲಿಕ್ಕೆ ಮತ್ತು ಮನೆಗೆ ಹೋಗಿ ಮುಟ್ಟುವರೆಗೆ ಮಳೆ ಬೇಡ ದೇವ್ರೆ. ಬಿಸಿಲು ಬಿದ್ದಿತ್ತಾ? ಬೆಳಕಿದೆಯಾ? ಮೋಡಾಗಿದೆಯಾ? ಮೊನ್ನೆ ದಿವಸ 3 ಗಂಟೆಗೆ 2 ಗಂಟೆಗೆ ದೊಡ್ಡ ಕಪ್ಪು. ಹೌದಾ? ನಾವು ಪ್ರಾರ್ಥನೆ ಮಾಡಿದ್ದು ನೆರವೇರ್ತದೆ. ಯೇಸು ಸ್ವಾಮಿ ಡೋಣಿಯಲ್ಲಿ ಕೂತ್ಕೊಂಡಾಗ ಸಮುದ್ರಕ್ಕೆ ಗದರಿಸಿದ, ಬಿರುಗಾಳಿಗೆ ಗದರಿಸಿದಾಗ ಶಾಂತ ಐತಲ್ಲ, ಆತನ ಅಪ್ಪಣೆ ಕೊಟ್ಟಾಗ ನಾವು ಮಾಡ್ಬೋದಾ? ನಾವು ಪ್ರಾರ್ಥನೆಯಿಂದ ಮಳೆ ತಡಿಬೋದಾ? ನಾವಿದ್ದಲ್ಲಿ ಏನು ಕೆಟ್ಟದಾಗೋದಿಲ್ಲ. ಪ್ರಾರ್ಥನಾ करना जरूरी है. ಯೇಸು ಕಿ ನಾಮ ಪೆ ತುಮ್ ಆಜ್ಞೆ ದೇ ದೋ. ಮಳೆ ನಿಲ್ತದ ಹೋದೋಲ್ ನೋಡ್ರಿ. ಹೊಸಬರು ಯಾರು ಅನುಭವ ಮಾಡಲಿಲ್ಲ, ಮಾಡ್ರಿ. ನೀವೆಲ್ಲಾದ್ರೂ ಮಳೆಗೆ ಸಿಕ್ಕೊಂಡಾಗ, ಅಯ್ಯೋ ಮಳೆ ಬಂತಲ್ಲ, ಅಂಗಡಿಯಾಗ ಹೋಗಿ ಕುಂದ್ರು ತಡಿ, ಅಲ್ಲೇ ಹೋಗಿ ಅಲ್ಲಿಂದ ಅಪ್ಪಣೆ ಕೊಡ್ರಿ. ಯೇಸು ಸ್ವಾಮಿ ಹೆಸರಲ್ಲಿ ಮಳೆ ನಿಂತು ಹೋಗ್ಲಿ ಅಂದ್ರೆ ನಿಂತು ಹೋಗ್ತದೆ. ಹೌದಾ? ಸಭೆಯಲ್ಲಿ ಎಷ್ಟೋ ಜನ ಅದರ ಲಾಭಗಳನ್ನು ಪಡ್ಕೋತಾ ಇದ್ದಾರೆ. ಹೊಸಬ್ರಿಗೆ ನಾ ಹೇಳ್ತಾ ಇದ್ದೇನೆ, ಹೊಸದಾಗಿ ಬಂದಿದ್ದೀರಲ್ಲ, ಅವ್ರು ಇದನ್ನು ಮಾಡ್ರಿ. ಡೂ ಎವ್ರಿಥಿಂಗ್. ಸಾಲಗಳು ಬಿಟ್ಟು ಹೋಗ್ತವೆ. ಇದು ಸಾಲ ತೆಗೆಯುವಂಥದ್ದು. ಅದರ ಹೊರತಾಗಿ ಪ್ರೇ ಫಾರ್ ಎವ್ರಿಥಿಂಗ್. ನೀವು ದವಸ ಧಾನ್ಯಗಳು, ನೀವೇನು ರೇಷನ್ ತರ್ತೀರಿ ಮನೆಗೆ, ಅಂಗಡಿಯಿಂದ ತಂದುಕೊಳ್ಳೆ ಮರಿಬೇಡ್ರಿ. ತಕ್ಷಣ ಚೀಲಗಳ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥಿಸ್ರಿ. ನಿಮ್ಮ ನಂಬಿಕೆ ಮೇಲೆ ಕಾರ್ಯ ಮಾಡ್ತದೆ. 1 ತಿಂಗಳಂದ್ರೆ 1 ತಿಂಗಳು ಜಾಸ್ತಿ ಬರ್ತದೆ, 2 ತಿಂಗಳಂದ್ರೆ 2 ತಿಂಗಳು ಜಾಸ್ತಿ ಬರ್ತದೆ. ನಿಮ್ಮ ಬಾಯಿಂದ ಏನು ಅರಿಕೆ ಮಾಡ್ತೀರಿ, ನಂಬುವನಿಗೆ ಎಲ್ಲ ಸಾಧ್ಯ ಅಂತ ಯೇಸು ಸ್ವಾಮಿ ಹೇಳಿದ್ದಾನೆ. ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿದೆ. ಯಾರ ನಂಬಿಕೆ?
ದೇವರಿಗೆ ಮೆಚ್ಚಿಸುವುದು ಒಂದೇ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ನೀವು ನಂಬಿಕೆಯಿಂದ ಈ ರೀತಿ ಜೀವನ ಮಾಡ್ಬೇಕಾದ್ರೆ ದೇವರು ಸಂತೋಷ ಪಡ್ತಾನೆ. ನನ್ನ ಮಕ್ಕಳು ಶಾಣೆ ಆಗ್ಯಾವು ಏನಂತ ದೇವರು ಪರಲೋಕದಿಂದ ನೋಡ್ತಾನೆ, ನನ್ನ ಮಕ್ಕಳು ಶಾಣೆ ಆಗ್ಯಾವು. ನೀವು ಸಾಲದಿಂದ ಬಿಡುಗಡೆ ಹೊಂದಿದಾಗ ದೇವ್ರಿಗೆ ಸಂತೋಷ ಆಗ್ತದೆ. ಸಾಲ ದೇವ್ರ ಕಡೆಯಿಂದ ಬರುವುದಿಲ್ಲ. ಸಾಲಕ್ಕೆ ಪ್ರೇಯರ್ ಮಾಡ್ರಿ ಅಂತ ಹೇಳಬೇಡ್ರಿ. ನಾನು ಮಾಡೋದಿಲ್ಲ, ದೇವ್ರ ಪ್ರಾರ್ಥನೆ ಕೇಳುವುದೇ ಇಲ್ಲ. ಸಾಲದಿಂದ ಬಿಡುಗಡೆ ಬೇಕಾ, ಹಣ ಕೇಳಿ. ಯಾಕಂದ್ರೆ ದೇವ್ರ ವಚನ ಇದ್ದಾರೆ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡ್ರೆ ಏನು ಬೇಕಾದರೂ ಕೇಳು ಅಂತಾನೆ. ಯಾಕೆ ಕಷ್ಟಪಡಬೇಕು? ಇದರಲ್ಲಿ ಕಷ್ಟಪಡ್ರಿ. ಈ ವಚನದಲ್ಲಿ ಸಮಯ ಕಳೀರಿ, ಹೆಚ್ಚಿನ ಸಮಯ ವಚನದಲ್ಲಿ ಕಳೀರಿ. ಕಷ್ಟದಲ್ಲಿದ್ದಂಥ ಬೇರೆ ಜನರಿಗೆ, ರೋಗದಲ್ಲಿದ್ದಂಥ ವ್ಯಕ್ತಿ ಮೇಲೆ ನೀವು ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅವ್ರು ಗುಣವಂತಾರೆ. ಅವಾಗ ಸ್ವಾರ್ಥ ಹೋಗ್ತದೆ. ಅದ್ಭುತ ಇಲ್ಲದೆ ಸ್ವಾರ್ಥ ಹೋಗೋದಿಲ್ಲ. ಯೇಸು ಸ್ವಾಮಿ ಮೊದಲು ಅದ್ಭುತ ಮಾಡೋಕ್ಕಿಂತ ಮುಂಚೆ ಕೊಟ್ಟಿದ್ದೇನು ಅವ್ರಿಗೆ? ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟ, ಎಲ್ಲ ಥರದ ಬೇನೆಗಳನ್ನು, ಎಲ್ಲ ಥರದ ರೋಗಗಳನ್ನು ವಾಸಿ ಮಾಡುವಂಥ ಅಧಿಕಾರ ಕೊಟ್ಟ. ಉಚಿತವಾಗಿ ಕೊಟ್ಟಿದ್ದೇನೆ, ಉಚಿತವಾಗಿ ಕೊಡ್ರಿ ಅಂತ ಹೇಳಿದ. ಹೌದಾ? ರೊಕ್ಕ ಚಾರ್ಜ್ ಮಾಡಬಾರ್ದು. ಕೆಲವೊಬ್ರು ಚಾರ್ಜ್ ಮಾಡ್ತಾರೆ. ಆಗಿದ್ದಾಗೋಯ್ತು ಹಿಂದೆ, ಈಗ ಮತ್ತೆ ಮೋಸ ಹೋಗೋದು ಬೇಡ. ಉಚಿತವಾಗಿ ಕೊಡ್ರಿ, ನೀವು ಚಾರ್ಜ್ ಮಾಡಬೇಡ್ರಿ. ದೇವ್ರ ನಾಮಕ್ಕೆ ಸ್ತೋತ್ರ. ಇವತ್ತಿನ ವಚನಕ್ಕೋಸ್ಕರ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸುವ. ಕಲ್ತಿದ್ದೇವಾ? ಡಿಡ್ ಯು ಲರ್ನ್ ಸಮಥಿಂಗ್ ನ್ಯೂ? ಯಾವಾಗಲೂ ನಿರೀಕ್ಷೆಯಿಂದ ಬರ್ರಿ. ಸಭೆಗೆ ಬಂದರೆ ಈ ಸಭೆಯಿಂದ ಏನಾದರೂ ಒಂದು ಹೊಸದು ಕಲ್ತೇ ಹೋಗ್ಬೇಕು. ಮಾಡ್ತೀರಾ? ಎಲ್ಲರೂ ಎದ್ದು ನಿಂತು ಇವತ್ತಿನ ವಚನಕ್ಕೆ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸುವ.